ಎಲ್ರಿಗೂ ನಮಸ್ಕಾರ. ಇದು ಮಾನಸ ಟ್ರಸ್ಟ್ ನ ಮಾನಸ ಎಜುಕೇಶನ್ ಫೌಂಡೇಶನ್ ಫಾರ್ ಮೆಂಟಲ್ ಹೆಲ್ತ್ ಇಂದ ನಡೆಸ್ತಿರುವಂತಹ ಒಂದು ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರುವ ಹಾಗೆ ಮಾನಸ ಟ್ರಸ್ಟ್ ಡಾಕ್ಟರ್ ಅಶೋಕ್ ಪೈ ಅವರು ಪ್ರಸಿದ್ಧ ಮಾನಸಿಕ ವೈದ್ಯರು ಮಾನಸ ಎಜುಕೇಶನ್ ಫೌಂಡೇಶನ್ ಫಾರ್ ಮೆಂಟಲ್ ಹೆಲ್ತ್ ಅನ್ನುವಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಆ ಮೂಲಕವಾಗಿ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ನಲ್ಲಿ ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಈಗಲೂ ನಾವು ಈ ಮಾನಸ ಎಜುಕೇಶನ್ ಫೌಂಡೇಶನ್ ಫಾರ್ ಮೆಂಟಲ್ ಹೆಲ್ತ್ ಮೂಲಕವಾಗಿ 1 ವರ್ಷದ PG ಡಿಪ್ಲೊಮಾ ಕೋರ್ಸ್ಗಳು ಕೌನ್ಸಿಲಿಂಗ್ ನಲ್ಲಿ ಭಾರತೀಯ ವಿದ್ಯಾಭವನ ಬೆಂಗಳೂರಿನ ಸಹಯೋಗದೊಂದಿಗೆ ನೀಡ್ತಾ ಇದ್ದೇವೆ. ಶಿವಮೊಗ್ಗದ ಮಾನಸ ಎಜುಕೇಶನ್ ಫೌಂಡೇಶನ್ ಫಾರ್ ಮೆಂಟಲ್ ಹೆಲ್ತ್ ನಡೆಸ್ತಿರುವಂತ ಈ 1 ವರ್ಷದ ಕಾರ್ಯಕ್ರಮದಲ್ಲಿ ಈ ವರ್ಷದ PG ಡಿಪ್ಲೊಮಾ ಕೌನ್ಸಿಲಿಂಗ್ ಕೋರ್ಸ್ಗಳಿಗೆ 2020 ಶೈಕ್ಷಣಿಕ ಸಾಲಿಗೆ ಸುಮಾರು 130 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ದೂರ ಶಿಕ್ಷಣದ ಮೂಲಕ ನಡೆಸ್ತಾ ಇರುವಂತಹ ಈ ಕೋರ್ಸ್ಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹಲವಾರು ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವಂತಹ ಸ್ಟಡಿ ಮೆಟೀರಿಯಲ್ ಪುಸ್ತಕಗಳನ್ನ ಅಧ್ಯಯನಕ್ಕಾಗಿ ಒದಗಿಸುವುದಲ್ಲದೇನೆ ಬೇರೆ ಬೇರೆ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸ್ತಾ ಈ ಆಪ್ತ ಸಮಾಲೋಚನೆಯ ಕಲಿಕೆಗೆ ಅಗತ್ಯವಾಗಿರುವಂತಹ ಜ್ಞಾನ ಮತ್ತು ತರಬೇತಿಯನ್ನ ನೀಡುವಂತಹ ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೇವೆ. ಹಾಗಾಗಿ ಈ ಒಂದು ಓರಿಯಂಟೇಶನ್ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ 2020 ಸಾಲಿನಲ್ಲಿ ನಡೆಸುತ್ತಿರುವಂತಹ ಬೇರೆ ಬೇರೆ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳೇನು, ಅದರ ಉಪಯೋಗಗಳೇನು, ಹಾಗೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ನಡೆಸ್ಕೊಡ್ಬೇಕಾದಂತಹ ಕೆಲವು ಜವಾಬ್ದಾರಿಗಳೇನು, ಅಸೈನ್ಮೆಂಟ್ಸ್ ಗಳೇನು, ಇವುಗಳನ್ನ ಚರ್ಚಿಸೋದಿಕ್ಕಾಗಿ ಒಂದು ಕಾರ್ಯಕ್ರಮವನ್ನ ಬಳಸ್ಕೊಳ್ತಾ ಇದ್ದೇವೆ. ಲಾಕ್ ಡೌನ್ ನ ಈ ಸಂದರ್ಭದಲ್ಲಿ ಮುಖತಃ ತಮ್ಮೆಲ್ಲರನ್ನ ಭೇಟಿಯಾಗಿ ವಿಷಯಗಳನ್ನು ಚರ್ಚಿಸೋದಿಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಈ ರೀತಿಯಲ್ಲಿ ಒಂದು ರೆಕಾರ್ಡೆಡ್ ವಿಡಿಯೋ ಮತ್ತೆ ಆಡಿಯೋದ ಮೂಲಕವಾಗಿ ನಿಮಗೆ ಈ ಕೋರ್ಸ್ಗೆ ಸಂಬಂಧಪಟ್ಟಂತಹ ಅಗತ್ಯ ಮಾಹಿತಿಗಳನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮೆಲ್ಲರನ್ನ ಕೂಡ ಆಪ್ತ ಸಮಾಲೋಚನೆಯ ಈ ಒಂದು ಕುಟುಂಬಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ 1 ವರ್ಷದ ಈ ಕೋರ್ಸ್ ನಲ್ಲಿ ಅತ್ಯಂತ ಶ್ರದ್ಧೆ ಹಾಗೂ ಒಳ್ಳೆಯ ಭಾಗವಹಿಸುವಿಕೆಯ ಮೂಲಕ ಸಂತೋಷದಿಂದ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಅಗತ್ಯವಾದಂತಹ ಜ್ಞಾನ ಮತ್ತು ಕೌಶಲ್ಯಗಳನ್ನ ಗಳಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಮಾನಸ ಟ್ರಸ್ಟ್ ನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಜನಿ ಪೈ ಅವರು, ಹಾಗೆ ಶೈಕ್ಷಣಿಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪ್ರೀತಿ ಪೈ ಅವರು ಸದಾ ನಮ್ಮೊಂದಿಗಿದ್ದು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅವರಿಗೆ ಈ ಮೂಲಕವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯ ಚಟುವಟಿಕೆಗಳ ಬಗ್ಗೆ ತಮಗೆ ತಿಳಿಸ್ಕೊಡೋದಲ್ಲದೇನೆ ಮುಂದಿನ ಒಂದು ಸೆಷನ್ ಅನ್ನ ಡಾಕ್ಟರ್ ಪ್ರೀತಿ ಶಾನ್ಭಾಗ್ ಅವರು ಆಪ್ತ ಸಮಾಲೋಚನೆಯ ಕುರಿತಾಗಿ ನಡೆಸಲಿಕ್ಕಿದ್ದಾರೆ. ಅದನ್ನು ಕೂಡ ನಿಮಗೆ ರೆಕಾರ್ಡೆಡ್ ಆಡಿಯೋವನ್ನ ಕಳಿಸ್ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಬೇರೆ ಬೇರೆ ಸ್ಲೈಡ್ಗಳಲ್ಲಿ ವಿಷಯಗಳು ತಿಳಿತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನಾನು ಕೆಲವು ಮಾಹಿತಿಗಳನ್ನ ನೀಡ್ತಾ ಹೋಗ್ತೇನೆ. 2020 ಈ ಶೈಕ್ಷಣಿಕ ವರ್ಷದಲ್ಲಿ ನೀವು ತೆಗೆದುಕೊಳ್ಬೇಕಾದಂತ ಕೆಲವು ಕಾರ್ಯಚಟುವಟಿಕೆಗಳೇನು, ಸಂಸ್ಥೆಯಿಂದ ನಡೆಸುವಂತಹ ಕೆಲವು ಶೈಕ್ಷಣಿಕ ಕಾರ್ಯಕ್ರಮಗಳೇನು ಅನ್ನುವ ವಿವರವನ್ನ ಈಗ ನೀಡ್ತಾ ಹೋಗ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 3 ರೀತಿಯ ಕೋರ್ಸ್ಗಳಿವೆ. PG ಡಿಪ್ಲೊಮಾ ಇನ್ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ ಅನ್ನುವಂಥ ಒಂದು ಕೋರ್ಸ್, PG ಡಿಪ್ಲೊಮಾ ಚೈಲ್ಡ್ ಕೌನ್ಸಿಲಿಂಗ್ ಅನ್ನುವಂಥದ್ದು 2ನೇ ಕೋರ್ಸ್, PG ಡಿಪ್ಲೊಮಾ ಕಾರ್ಪೊರೇಟ್ ಕೌನ್ಸಿಲಿಂಗ್ ಅನ್ನುವಂಥದ್ದು 3ನೇ ಕೋರ್ಸ್. ಈ 3 ಕೋರ್ಸ್ಗಳು ಕೂಡ 1 ವರ್ಷ ಕಾಲಾವಧಿಯ ಕೋರ್ಸ್ಗಳು. ದೂರ ಶಿಕ್ಷಣದಲ್ಲಿ ನಡೆಸ್ತಾ ಇರುವಂತಹ ಈ ಕೋರ್ಸ್ಗಳಲ್ಲಿ ನಿಮಗೆ ಈಗಾಗ್ಲೇನೆ 3 ಪುಸ್ತಕಗಳು ಲಭ್ಯ ಇದೆ. ಈ 3 ಪುಸ್ತಕಗಳಲ್ಲಿ ನಿಮ್ಮ 4 ಥಿಯರಿ ಪೇಪರ್ಗಳು ಹಾಗೆ 2 ಪ್ರಾಕ್ಟಿಕಲ್ ಪೇಪರ್ಗಳ ಕುರಿತಾದಂತಹ ಅಗತ್ಯ ಮಾಹಿತಿಗಳನ್ನ ಸಿಲೆಬಸ್ ಅನುಗುಣವಾಗಿ ನೀಡ್ತಾ ಇದ್ದೇವೆ. ಮೊದಲನೇ ಪುಸ್ತಕದಲ್ಲಿ ನೀವು ಮೊದಲ 2 ಥಿಯರಿ ಪೇಪರ್ಗಳನ್ನ ನೋಡ್ತೀರಿ. ಅದರಲ್ಲಿ ಒಂದನೇದು ಇಂಟ್ರೊಡಕ್ಷನ್ ಟು ಸೈಕಾಲಜಿ, ಮನಃಶಾಸ್ತ್ರದ ಮೂಲ ಪರಿಕಲ್ಪನೆಯ ಕುರಿತು ಪರಿಚಯವನ್ನ ನೀಡ್ತಾ ಇರುವಂತಹ ಪೇಪರು. 2ನೇ ಪೇಪರು ಬಿಹೇವಿಯರಲ್ ಡಿಸಾರ್ಡರ್ಸ್, ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳ ಕುರಿತಾದಂತಹ ಅಗತ್ಯ ಮಾಹಿತಿಯನ್ನ ನೀಡ್ತಾ ಇರುವಂತಹ ಈ ಪೇಪರ್ ನಲ್ಲಿ ಅಪಸಾಮಾನ್ಯ ಮನೋವಿಜ್ಞಾನದ ಪರಿಕಲ್ಪನೆಗಳನ್ನ ಅಧ್ಯಯನ ಮಾಡ್ತೀರಿ. 3 ಮತ್ತು 4ನೇ ಪೇಪರು 2ನೇ ಪುಸ್ತಕದಲ್ಲಿದೆ. ಅದು ನಿಮ್ಮ ಸ್ಪೆಷಲೈಸೇಷನ್ಗೆ ಅನುಗುಣವಾಗಿರುತ್ತೆ. ಉದಾಹರಣೆಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ ನವರಿಗೆ
ಮೂರನೇ ಪೇಪರು ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ 1 ಮತ್ತು 4ನೇ ಪೇಪರ್ ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ 2 ಅನ್ನುವಂತ 2 ಪೇಪರ್ಗಳು ಅದರಲ್ಲಿ ಲಭ್ಯ ಇರುತ್ತೆ. ಹಾಗೆ 3ನೇ ಪುಸ್ತಕದಲ್ಲಿ ನೀವು ಪ್ರಾಯೋಗಿಕ ಕಲಿಕೆಗೆ ಅಗತ್ಯವಾಗಿರುವಂತಹ ಪ್ರಾಕ್ಟಿಕಲ್ ಪೇಪರ್ಸ್ ಅನ್ನ ನೋಡ್ತೀರಿ. ಅದು 5 ಮತ್ತೆ 6ನೇ ಪೇಪರ್ ಆಗಿರುತ್ತೆ. ಈ ಪ್ರಾಯೋಗಿಕ ಕಲಿಕೆಗೆ ಅಗತ್ಯವಾಗಿರುವಂತಹ ಕೇಸ್ ಹಿಸ್ಟರಿ ಟೇಕಿಂಗ್, ಬಿಹೇವಿಯರಲ್ ಅನಾಲಿಸಿಸ್, ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂದ್ರೆ ಬೇರೆ ಬೇರೆ ರೀತಿಯ ಮಾನಸಿಕ ಪರೀಕ್ಷೆಗಳ ಕುರಿತಾದಂತಹ ವಿವರ, ಕೌನ್ಸಿಲಿಂಗ್ ಸ್ಕಿಲ್ಸ್ ಅಂಡ್ ಟೆಕ್ನಿಕ್ಸ್, ಆಪ್ತ ಸಮಾಲೋಚನೆಯ ಕೌಶಲ್ಯ ಹಾಗೂ ತಂತ್ರಗಳ ಕುರಿತಾದಂತ ವಿವರವನ್ನ ಈ 2 ಪ್ರಾಕ್ಟಿಕಲ್ ಪೇಪರ್ಸ್ ಗಳಲ್ಲಿ ನೀವು ತಿಳ್ಕೊಳ್ಳಿಕ್ಕಿದ್ದೀರಿ. ಹಾಗಾಗಿ ಪ್ರತಿಯೊಂದು ಪೇಪರ್ಗೆ ಕೂಡ 100 ಅಂಕಗಳಿರುತ್ತೆ. ಒಟ್ಟಾರೆಯಾಗಿ ಕೋರ್ಸಿಗೆ ಒಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಗರಿಷ್ಠ ಅಂಕಗಳು 600. ಈ 600 ಅಂಕಗಳನ್ನ ಪ್ರತಿ ಪೇಪರಿಗೆ 100ರಂತೆ ವಿಭಜನೆ ಮಾಡಲಾಗಿದೆ. ಪ್ರತಿ ಪೇಪರ್ನ 100 ಅಂಕಗಳಲ್ಲಿ ಮತ್ತೆ ಪುನಃ 80 ಮಾರ್ಕ್ಸು ಪರೀಕ್ಷೆಗೆ ಅಂತಾದ್ರೆ 80 ಅಂಕಗಳು ಪರೀಕ್ಷೆಗೆ ಅಂತಾದ್ರೆ 20 ಅಂಕಗಳು ಆಂತರಿಕ ಅಂಕಗಳಾಗಿ ಪರಿಗಣಿಸಲ್ಪಟ್ಟಿವೆ. ಅಲ್ಲಿಗೆ ಥಿಯರಿ ಪೇಪರ್ನಲ್ಲಿ 80 ಅಂಕಗಳು ಪರೀಕ್ಷೆಗೆ ಅಂತಾದ್ರೆ 20 ಅಂಕಗಳ ಆಂತರಿಕ ಮೌಲ್ಯಮಾಪನಕ್ಕೆ ನೀವು ಕೆಲವು ಆಂತರಿಕ ಚಟುವಟಿಕೆಗಳನ್ನ, ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗಿದೆ. ಅದರಲ್ಲಿ ಈ 20 ಅಂಕಗಳಲ್ಲಿ 5 ಅಂಕಗಳು ನಿಮ್ಮ ಕ್ಲಾಸ್ ಅಟೆಂಡೆನ್ಸ್ಗೆ ಇರುತ್ತೆ. ಈ ಕಾರ್ಯಕ್ರಮದ ನಂತರ ದಿನಗಳಲ್ಲಿ ನೀವು ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕಿದ್ದೀರಿ. ಆ ಕಾಂಟ್ಯಾಕ್ಟ್ ಕ್ಲಾಸ್ ನ ಅಟೆಂಡೆನ್ಸ್ಗೆ ಪ್ರತಿ ಪೇಪರ್ಗೆ 5 ಅಂಕಗಳಿಗೆ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಕಾಂಟ್ಯಾಕ್ಟ್ ಕ್ಲಾಸ್ ನ ಕೊನೆಯಲ್ಲಿ ಒಂದು ಕಿರು ಪರೀಕ್ಷೆ ಇರುತ್ತೆ. ಆ ಕಿರು ಪರೀಕ್ಷೆಯಲ್ಲಿ 5 ಅಂಕಗಳನ್ನ ಪ್ರತಿ ಪೇಪರಿಗೆ ನೀವು ಕಿರು ಪರೀಕ್ಷೆಯಲ್ಲಿ ನೀವು ಬರೆಯುವಂತಹ ಉತ್ತರಗಳಿಗೆ ಲಭ್ಯ ಇರುತ್ತೆ. ಹಾಗಾಗಿ ಕಾಂಟ್ಯಾಕ್ಟ್ ಕ್ಲಾಸ್ ನ ಕೊನೆಯಲ್ಲಿ 20 ಅಂಕಗಳ ಒಂದು ಕಿರು ಪರೀಕ್ಷೆಯನ್ನ ನಡೆಸ್ತೀವಿ. ಆ ಕಿರು ಪರೀಕ್ಷೆಗಳಲ್ಲಿ 5 ಅಂಕಗಳು ಪ್ರತಿ ಪೇಪರಿಗೆ ನಿಮಗೆ ಅಲಾಟ್ ಆಗಿದೆ. ಹೀಗೆ 5 ಅಂಕಗಳು ಕಾಂಟ್ಯಾಕ್ಟ್ ಕ್ಲಾಸ್ ಅಟೆಂಡೆನ್ಸ್ಗೆ, 5 ಅಂಕಗಳು ಕೊನೆಯಲ್ಲಿ ನಡೆಸುವಂತಹ ಪರೀಕ್ಷೆಗೆ, ಮತ್ತೆ 10 ಅಂಕಗಳು ಅದು ರೈಟಿಂಗ್ ಅಸೈನ್ಮೆಂಟ್. ಅಂದ್ರೆ ನೀವು ನಿಮ್ಮ ಸ್ಟಡಿ ಮೆಟೀರಿಯಲ್ ಅನ್ನ, ನಿಮಗೆ ಈಗಾಗಲೇ ನಾವು ನೀಡಿರುವಂತಹ ಪುಸ್ತಕಗಳನ್ನ ಅಧ್ಯಯನ ಮಾಡಿ ಅದರಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ತಯಾರಿಸಬೇಕಾಗತ್ತೆ. ಆ ಉತ್ತರಗಳು ಪ್ರಬಂಧ ರೂಪದಲ್ಲಿ ಇರಬೇಕು. ಅಂದ್ರೆ ಈಗಾಗಲೇ ವೆಬ್ಸೈಟ್ ಅಲ್ಲಿ ನಿಮ್ಮ ಸಿಲೆಬಸ್ಸಿಗೆ ತಕ್ಕ ಹಾಗೆ ಪ್ರಶ್ನೆಗಳನ್ನ ಹಾಕಿದೀವಿ. ಪ್ರತಿ ಪೇಪರ್ ಅಲ್ಲಿ 4 ಯೂನಿಟ್ಗಳಿವೆ. ಪ್ರತಿ ಯೂನಿಟ್ ಇಂದ 2 ಪ್ರಶ್ನೆಗಳ ಹಾಗೆ ನಾವು ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಈ 2 ಪ್ರಶ್ನೆಗಳಲ್ಲಿ ಪ್ರತಿ ಯೂನಿಟಿನ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ತಕ್ಕ ಉತ್ತರವನ್ನ ಪ್ರಬಂಧ ರೂಪದಲ್ಲಿ ನೀವು ತಯಾರು ಮಾಡಬೇಕು. ಇದನ್ನ ನೀವು ನಿಮ್ಮ ಕೈ ಬರಹದಲ್ಲಿ ತಯಾರು ಮಾಡಬೇಕು. ಈ ತಯಾರು ಮಾಡಿದಂತ ಒಟ್ಟು ಪ್ರಬಂಧಗಳನ್ನ ಒಟ್ಟು ಸೇರಿಸಿ ಪುಸ್ತಕ ರೂಪದಲ್ಲಿ ನೀವು ನಮ್ಮ ಕಚೇರಿಗೆ ಕಳಿಸ್ಕೊಡ್ತೀರಿ. ಅವುಗಳನ್ನ ಮೌಲ್ಯಮಾಪನ ಮಾಡಿ ಅದಕ್ಕೆ ನಿಮಗೆ ಮಾರ್ಕ್ಸ್ ಗಳನ್ನ ಕೊಡ್ಲಾಗತ್ತೆ. ಹಾಗಾಗಿ ಪ್ರತಿ ಪೇಪರ್ ನಲ್ಲಿ 10 ಅಂಕಗಳನ್ನ ನಿಮ್ಮ ಥಿಯರಿ ಅಸೈನ್ಮೆಂಟ್ಗೆ ಅಂತ ಕೊಟ್ಟಿರ್ತೇವೆ. ಸೊ ಥಿಯರಿ ಅಸೈನ್ಮೆಂಟ್ ಗಳಿಗೆ ನೀವು ಮಾಡಬೇಕಾದ ಕೆಲಸ, ವೆಬ್ಸೈಟ್ ಅಲ್ಲಿರುವಂತಹ ಪ್ರಶ್ನೆಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಪ್ರತಿ ಯೂನಿಟ್ ನಲ್ಲಿ 2 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಆ ಒಂದು ಪ್ರಶ್ನೆಗೆ ಆಯ್ಕೆ ಮಾಡ್ಕೊಂಡಂತ ಪ್ರಶ್ನೆಗೆ ನಿಮ್ಮ ಸ್ಟಡಿ ಮೆಟೀರಿಯಲ್ ಅನ್ನ ರೆಫರ್ ಮಾಡಿಕೊಂಡು ನೀವು ಉತ್ತರಗಳನ್ನ ತಯಾರು ಮಾಡಿ. ನಿಮ್ಮ ಸ್ಟಡಿ ಮೆಟೀರಿಯಲ್ ಅಲ್ಲದೇನೆ ದೊರಕಬಹುದಾದಂತಹ ಇತರ ಪುಸ್ತಕಗಳನ್ನ ಕೂಡ ನೀವು ರೆಫರ್ ಮಾಡಬಹುದು. ಪ್ರಬಂಧಗಳನ್ನ ತಯಾರಿಸಿದ ಮೇಲೆ ಕೊನೆಯಲ್ಲಿ ನೀವು ಯಾವ್ದೆಲ್ಲ ಪುಸ್ತಕಗಳನ್ನ ರೆಫರ್ ಮಾಡಿದ್ರಿ, ಯಾವ್ದೆಲ್ಲ ಗ್ರಂಥಗಳನ್ನ ಅಥವಾ ಲೇಖನಗಳನ್ನ ರೆಫರ್ ಮಾಡಿದ್ರಿ, ನೆಟ್ ಅಲ್ಲಿ ರೆಫರ್ ಮಾಡಿದ್ರ ಅಥವಾ ಯಾವ್ದಾದ್ರು ಪುಸ್ತಕಗಳನ್ನ ರೆಫರ್ ಮಾಡಿದ್ರ, ಕೇವಲ ನಿಮ್ಮ ಸ್ಟಡಿ ಮೆಟೀರಿಯಲ್ ರೆಫರ್ ಮಾಡಿದ್ರ, ಇವುಗಳನ್ನೆಲ್ಲ ನಮೂದಿಸುವಂತದ್ದು ಅತಿ ಮುಖ್ಯ. ಈ ಅಷ್ಟು ಅಸೈನ್ಮೆಂಟ್ ಗಳನ್ನ ಒಟ್ಟು ಸೇರಿಸಿ ನೀವೊಂದು ಪುಸ್ತಕ ರೂಪಕ್ಕೆ ತಂದು ನೀವು ಕಚೇರಿಗೆ ಸಲ್ಲಿಸಬೇಕು. ಅದಕ್ಕೆ ನಿಮಗೆ 10 ಮಾರ್ಕ್ಸ್ಗಳು ಪ್ರತಿ ಪೇಪರ್ಗೆ ಅನ್ನುವ ಹಾಗೆ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದು ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟ್ ಫಾರ್ ಥಿಯರಿ. ಅಲ್ಲಿಗೆ ಪ್ರತಿ ಥಿಯರಿಯಲ್ಲಿ ನೀವು ಆಂತರಿಕ ಮೌಲ್ಯಮಾಪನಕ್ಕಾಗಿ 20 ಅಂಕಗಳ ಈ ಒಂದು ಟಾಸ್ಕ್ ಅನ್ನ ಮಾಡ್ಲಿಕ್ಕಿದ್ದೀರಿ. 5 ಅಂಕಗಳು ನಿಮ್ಮ ಕ್ಲಾಸ್ ಅಟೆಂಡೆನ್ಸ್ಗೆ, 5 ಅಂಕಗಳು ಕಿರು ಪರೀಕ್ಷೆಗೆ, ಹಾಗೆ 10 ಅಂಕಗಳು ನೀವು ತಯಾರಿಸುವಂತಹ ಪ್ರಬಂಧಗಳಿಗೆ ಇರುತ್ತೆ. ಈ ಪ್ರಬಂಧಗಳಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ನೀವು ಬರೆಯುವ ಅಗತ್ಯ ಇಲ್ಲ. ಮುಖ್ಯವಾಗಿ ನೀವು ಪುಸ್ತಕಗಳನ್ನ ರೆಫರ್ ಮಾಡಿ ಪ್ರಬಂಧಗಳನ್ನ ರಚಿಸಬೇಕಾಗುತ್ತೆ. ಹಾಗೆ ಪ್ರಾಕ್ಟಿಕಲ್ ಪೇಪರ್ಸ್,
ಈ ಥಿಯರಿ ಪೇಪರ್ಗಳಲ್ಲಿ ಹಾಗಾಗಿ ನಿಮಗೆ ಒಟ್ಟು ಅಂಕಗಳು ಗರಿಷ್ಠ ಅಂಕಗಳು 400. ಇನ್ನು ಪ್ರಾಕ್ಟಿಕಲ್ ಅಂಕಗಳಲ್ಲಿ ನಿಮಗೆ 2 ಪೇಪರ್ಗಳಿಗೆ ಮತ್ತೆ ಪುನಃ 20 ಅಂಕಗಳು ಆಂತರಿಕ ಅಂಕಗಳು, 80 ಅಂಕಗಳು ಪ್ರಾಕ್ಟಿಕಲ್ ಪೇಪರಿಗೆ. ಹಾಗಾಗಿ 2 ಪ್ರಾಕ್ಟಿಕಲ್ ಪೇಪರ್ ಇಂದ 200 ಅಂಕಗಳಿರುತ್ತೆ. 20 ಮತ್ತೆ 20 2 ಪ್ರಾಕ್ಟಿಕಲ್ ಪೇಪರ್ಗೆ. ಈ ಪ್ರಾಕ್ಟಿಕಲ್ ಪೇಪರ್ಗೆ ನೀವು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಅನ್ನ ಮಾಡಬೇಕು. ಆದ್ರೆ ದಯವಿಟ್ಟು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಅನ್ನ ನೀವು ನಿಮ್ಮ ಕಾಂಟ್ಯಾಕ್ಟ್ ಕ್ಲಾಸ್ ಆದ ನಂತರ ಕೈಗೊಳ್ಬೇಕು. ಯಾಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಅಲ್ಲಿ ನೀವು ಏನೇನು ಕಾರ್ಯವನ್ನ ಮಾಡಬೇಕು ಅನ್ನೋ ಕುರಿತಾಗಿ ಸರಿಯಾದಂತಹ ಮಾರ್ಗದರ್ಶನ ನೀಡ್ತೇವೆ. ಈ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗಳನ್ನ ನಾವು ಯಾವುದಾದ್ರೂ ಒಂದು ರೆಕಾಗ್ನೈಸ್ಡ್ ಸೈಕ್ಯಾಟ್ರಿಕ್ ಸೆಂಟರ್, ಅಂದ್ರೆ ಯಾವುದಾದ್ರೂ ಒಂದು ಮಾನಸಿಕ ಆಸ್ಪತ್ರೆ ಅಥವಾ ಯಾವುದಾದ್ರೂ ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಈ ಕಾರ್ಯಚಟುವಟಿಕೆಗಳನ್ನ ನೀವು ನಡೆಸಬೇಕಾಗುತ್ತೆ. ಹಾಗೂ ಈ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಅನ್ನ ನೀವು ಸೂಕ್ತ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲೇ ನಡೆಸಬೇಕಾಗಿದೆ. ಈ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಅಲ್ಲಿ ಉದಾಹರಣೆಗೆ ನೀವು ಮಾನಸಿಕ ಸಮಸ್ಯೆಯುಳ್ಳ ಅಥವಾ ಆಪ್ತ ಸಮಾಲೋಚನೆಗೆ ಬಂದಂತಹ ಆರ್ಥಿಗಳ ಕೇಸ್ ಹಿಸ್ಟ್ರಿ ತಗೊಳ್ಳೋದು, ಅವುಗಳನ್ನ ರಿಪೋರ್ಟ್ ಮಾಡೋದು, ಹಾಗೆ ಕೆಲವು ಮಾನಸಿಕ ಪರೀಕ್ಷಕಗಳನ್ನ ನೀವು ಅಧ್ಯಯನ ಮಾಡ್ಲಿಕ್ಕಿದ್ದೀರಿ. ಆ ಮಾನಸಿಕ ಪರೀಕ್ಷಕಗಳನ್ನ ಅವರಿಗೆ ಅಳವಡಿಸಿ ಅದರ ಫಲಿತಾಂಶಗಳನ್ನ ನಿರೂಪಿಸುವುದು, ಹಾಗೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆಯನ್ನ ಕೈಗೊಂಡು ಅದರ ರಿಪೋರ್ಟ್ ಅನ್ನ ಬರೆಯುವುದು, ವರದಿಯನ್ನ ತಯಾರಿಸುವುದು, ಹೀಗೆ ಕೆಲವು ಕೆಲಸಗಳಿವೆ. ಅವುಗಳನ್ನ ನಿಮಗೆ ಕಾಂಟ್ಯಾಕ್ಟ್ ಕ್ಲಾಸ್ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡ್ತೀವಿ. ಮಾತ್ರ ಅಲ್ಲ, ನೀವು ಈ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಗೆ ನಮ್ಮ ಮುಖ್ಯವಾದ ಸಲಹೆ ಏನಂದ್ರೆ ನೀವು ಮಾನಸಕ್ಕೆ ಬನ್ನಿ. ಯಾಕಂದ್ರೆ ಮಾನಸ ಶಿವಮೊಗ್ಗದಲ್ಲಿ ನಿಮ್ಮದೇ ಆದಂತ ಒಂದು ಸಂಸ್ಥೆ. ಇಲ್ಲಿ ನಾವು ಮಾನಸ ಹಾಸ್ಪಿಟಲ್ ಇದೆ, ಮಾನಸ ಮಕ್ಕಳ ಮಾನಸಿಕ ಆರೋಗ್ಯ ಕೇಂದ್ರ ಇದೆ, ಮಾನಸಾಧಾರ ಅನ್ನುವಂತ ಪುನರ್ವಸತಿ ಕೇಂದ್ರ ಇದೆ. ಹಾಗೆ ನಿಮ್ಮ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗೆ ಬೇಕಾದಷ್ಟು ಕೇಸ್ಗಳು, ವಿವಿಧ ರೀತಿಯ ಮಾನಸಿಕ ಸಮಸ್ಯೆ ಉಳ್ಳಂತಹ ವ್ಯಕ್ತಿಗಳನ್ನ ನೀವಿಲ್ಲಿ ಭೇಟಿ ಮಾಡಿ ನಿಮ್ಮ ವರದಿಗಳನ್ನ ತಯಾರಿಸಬಹುದು. ಮಾತ್ರ ಅಲ್ಲ, ಸೂಕ್ತ ಮಾರ್ಗದರ್ಶಕರು ನಿಮಗೆ ಅಗತ್ಯ ಇರುವಂತಹ ರೀತಿಯಲ್ಲೇ ಮಾರ್ಗದರ್ಶನ ನೀಡೋದಕ್ಕೆ ಇಲ್ಲಿ ಸಿದ್ಧರಿರ್ತಾರೆ. ನಮ್ಮಲ್ಲಿ ಮನೋವಿಜ್ಞಾನಿಗಳಿದ್ದಾರೆ, ಹಾಗೆ ಆಪ್ತ ಸಮಾಲೋಚಕರಿದ್ದಾರೆ. ಇಂಥ ಪರಿಣತ ಆಪ್ತ ಸಮಾಲೋಚಕರು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡೋದಕ್ಕೆ ಈ ಸಂಸ್ಥೆಯಲ್ಲಿ ಸಾಧ್ಯ ಆಗುತ್ತೆ. ನಿಮ್ಮದೇ ಸಂಸ್ಥೆಯಾಗಿರೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಸೌಲಭ್ಯ ಇಲ್ಲಿ ಲಭಿಸೋದ್ರಿಂದ ನಾವು ಸಲಹೆ ನೀಡ್ತಾ ಇರೋದು, ನಿಮ್ಮ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಗೆ ನೀವು ಇಲ್ಲಿಗೆ ಬನ್ನಿ. ನೀವು ಬೇರೆ ಕಡೆ ಕೂಡ ಮಾಡ್ಬೋದು, ಆದ್ರೆ ಬೇರೆ ಕಡೆ ಮಾಡ್ತೀರಿ ಅಂತಾದ್ರೆ ಆ ಸಂಸ್ಥೆಯ ಕುರಿತಾದಂತ ಒಂದು ರೆಕಾಗ್ನಿಷನ್ ಮಾನಸ ಎಜುಕೇಶನ್ ಫೌಂಡೇಶನ್ ಇಂದ ಇರಬೇಕು. ಮಾತ್ರ ಅಲ್ಲ, ನಿಮಗೆ ಮಾರ್ಗದರ್ಶನ ನೀಡುವಂತ ಸೂಕ್ತ ಪರಿಣಿತ ತಜ್ಞರು ಅಲ್ಲಿ ಲಭ್ಯ ಇರಬೇಕು. ಅಂದ್ರೆ ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ ಅಥವಾ ಕ್ವಾಲಿಫೈಡ್ ಸೈಕಾಲಜಿಸ್ಟೇ ಆಗಿರ್ಬೇಕು. ಅವರು ನಿಮಗೆ ಮಾರ್ಗದರ್ಶನ ನೀಡಿ ನಿಮಗೆ ಸರ್ಟಿಫಿಕೇಟ್ಗೆ ಸೈನ್ ಮಾಡುವಂತ ಒಂದು ಸಹಾಯವನ್ನ ಮಾಡ್ಬೇಕಾಗಿರುತ್ತೆ ಅವರು. ಸೊ ಅಂತ ಒಂದು ಸೌಲಭ್ಯ ನಿಮಗೆ ನಿಮ್ಮ ಸ್ಥಳದಲ್ಲೇ ಇದೆ, ನಿಮಗೆ ಮಾನಸಕ್ಕೆ ಬರೋದಿಕ್ ಸಾಧ್ಯ ಆಗೋದೇ ಇಲ್ಲ ಅಂತಾದ್ರೆ ಆ ವ್ಯವಸ್ಥೆಯನ್ನ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಿರುವಂತಹ ಅಗತ್ಯ ಲೆಟರ್ ಅನ್ನ ನೀವು ಮಾನಸದಿಂದ ಪಡಿಬಹುದು. ಇದು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕುರಿತಾಗಿ. ಹಾಗಾಗಿ ನಿಮ್ಮ ಕಾಂಟ್ಯಾಕ್ಟ್ ಕ್ಲಾಸ್ ಆದ್ಮೇಲೆ ನೀವು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಮಾಡಿ ಅದಕ್ಕೆ ಅದರ ಅಗತ್ಯ ವರದಿಗಳನ್ನ ತಯಾರಿಸ್ತೀರಿ. ಅದಕ್ಕೆ ನಿಮಗೆ 20 ಅಂಕಗಳು ಪ್ರತಿ ಪೇಪರಿಗೆ ಲಭ್ಯ ಇರುತ್ತೆ. ಅಲ್ಲಿಗೆ 2 ಪ್ರಾಕ್ಟಿಕಲ್ ಪೇಪರ್ ಇಂದ 20 + 20 ಅಂಕಗಳು ಲಭ್ಯ ಇರುತ್ತೆ. ಕೊನೆಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇದೆ. ಥಿಯರಿ ಆದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇದೆ. ಆ ಎಕ್ಸಾಮಿಗೆ ನಿಮಗೆ ಪ್ರತಿ ಪೇಪರಿಗೆ 80 ಅಂಕಗಳಂತೆ ನೀಡಲಾಗುತ್ತೆ. ಗರಿಷ್ಠ ಅಂಕಗಳು 80 ಆಗಿರುತ್ತೆ. ಹಾಗಾಗಿ ಇಡೀ ಕೋರ್ಸಿಗೆ ಒಟ್ಟು ಗರಿಷ್ಠ ಅಂಕಗಳು 600, ಥಿಯರಿಗೆ 400 ಅಂದ್ರೆ 400 ಅಂಕಗಳು, ಹಾಗೆ ಪ್ರಾಕ್ಟಿಕಲ್ಗೆ 2 ಪೇಪರ್ಗೆ ಒಟ್ಟು ಸೇರಿಸಿ 200 ಅಂಕಗಳು, ಒಟ್ಟು ಸೇರಿಸಿ ಇಡೀ ಕೋರ್ಸಿಗೆ 600 ಗರಿಷ್ಠ ಅಂಕಗಳಾಗಿರುತ್ತೆ. ಇನ್ನು ಕಾಂಟ್ಯಾಕ್ಟ್ ಕ್ಲಾಸ್ಗಳು ನಾವ್ ಈಗಾಗಲೇ ನಿಮಗೆ ಕೆಲವರಿಗೆ ಟೈಮ್ ಟೇಬಲ್ ಕಳಿಸಿದೀವಿ. ಆದ್ರೆ ಲಾಕ್ಡೌನ್ ಕಾರಣದಿಂದಾಗಿ ಅವುಗಳನ್ನೆಲ್ಲ ನಾವೀಗ ಮತ್ತೆ ಪುನಃ ಬೇರೆ ರೀತಿಯಲ್ಲಿ ತಯಾರು ಮಾಡಬೇಕಾಗಿದೆ. ಆದ್ರೆ ಕಾಂಟ್ಯಾಕ್ಟ್ ಕ್ಲಾಸ್ ನಲ್ಲಿ ನೀವು ಭಾಗವಹಿಸುವಂತದ್ದು ಅತಿ ಮುಖ್ಯವಾದಂತ ಒಂದು ಪ್ರಮುಖವಾದಂತ ನಿಮ್ಮ ಶೈಕ್ಷಣಿಕ ಕಾರ್ಯಚಟುವಟಿಕೆ. ಯಾಕಂದ್ರೆ ಕಾಂಟ್ಯಾಕ್ಟ್ ಕ್ಲಾಸ್ಗೆ ನೀವು ಅಟೆಂಡ್ ಆಗೋದ್ರಿಂದ ನಿಮಗೆ ಹಾಜರಾತಿಗೆ ಅಂಕಗಳು ಕೂಡ ಲಭ್ಯ ಆಗುತ್ತೆ. ಮಾತ್ರ ಅಲ್ಲ, ಕಾಂಟ್ಯಾಕ್ಟ್ ಕ್ಲಾಸ್ ಅಲ್ಲಿ ನಾವು ನಿಮಗೆ ಇಡೀ ಕೌನ್ಸಿಲಿಂಗ್ ನ ತರಬೇತಿಗೆ ಅಗತ್ಯವಾಗಿರುವಂತ ಕೌನ್ಸಿಲಿಂಗ್ ಮತ್ತೆ ಸೈಕಾಲಜಿ ಕುರಿತಾದಂತ ಮೂಲಭೂತ ಜ್ಞಾನ, ಪರಿಕಲ್ಪನೆಗಳ ಪರಿಚಯವನ್ನು ಈ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ಅಲ್ಲಿ ಮಾಡ್ಕೊಡ್ತೇವೆ. ಮಾತ್ರ ಅಲ್ಲ, ಪ್ರಾಯೋಗಿಕ ಕಲಿಕೆಗೆ ಅಗತ್ಯವಾಗಿರುವಂತಹ ಎಲ್ಲ
ಕೌಶಲ್ಯದ ಕುರಿತಾದಂತ ಅಗತ್ಯ ಮಾಹಿತಿಯನ್ನು ಕೂಡ ನಿಮಗೆ ಕಾಂಟ್ಯಾಕ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೇವೆ. ಕಾಂಟ್ಯಾಕ್ಟ್ ಕ್ಲಾಸ್ ಅಲ್ಲಿ ನಿಮ್ಮ ತರಗತಿಗಳನ್ನು ಬೇರೆ ಬೇರೆ ವಿಷಯ ತಜ್ಞರು ನಡೆಸ್ತಾರೆ. ಯೂನಿವರ್ಸಿಟಿ, ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ಅನುಭವವನ್ನ ಶೈಕ್ಷಣಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಹೊಂದಿರುವಂತ ತರಬೇತುದಾರರು ನಿಮಗೆ ವಿಷಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಈ ಕಾಂಟ್ಯಾಕ್ಟ್ ಕ್ಲಾಸ್ ನಲ್ಲಿ ನಿಮಗೆ ತರಗತಿಗಳನ್ನು ನಡೆಸ್ತಾರೆ. ಹಾಗಾಗಿ ಕಾಂಟ್ಯಾಕ್ಟ್ ಕ್ಲಾಸ್ ನಿಮಗೆ ಒಂದು ಒಳ್ಳೆಯ ಅನುಭವವನ್ನ ಮತ್ತು ತರಬೇತಿಯನ್ನ ಪಡೆಯೋದಕ್ಕೆ ಅನುಕೂಲ ಮಾಡಿಕೊಡುವಂತ ತರಗತಿಗಳಾಗಿದೆ. ಹಾಗಾಗಿ ಇವುಗಳಿಗೆ ಅಗತ್ಯವಾಗಿ ನೀವು ಭಾಗವಹಿಸಿ. ಮಾತ್ರ ಅಲ್ಲ, ಇದು ಕಂಪಲ್ಸರಿ. ಯಾಕಂದ್ರೆ ಇದರಲ್ಲಿ ಅಟೆಂಡ್ ಮಾಡಿದ್ರೆ ನಿಮಗೆ ಪ್ರತಿ ಕ್ಲಾಸಿಗೆ ಅಂದ್ರೆ ಪ್ರತಿ ಸಬ್ಜೆಕ್ಟ್ಗೆ ನಿಮಗೆ 5 ಅಂಕಗಳ ಹಾಗೆ 20 ಗರಿಷ್ಠ ಅಂಕಗಳು ಕಾಂಟ್ಯಾಕ್ಟ್ ಕ್ಲಾಸ್ ನ ಅಟೆಂಡೆನ್ಸ್ಗೆ ಇದೆ. ಹಾಗಾಗಿ ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡೋದನ್ನ ತಪ್ಪಿಸ್ಕೊಳ್ಬೇಡಿ. ಇವತ್ತಿನ ಈ ಎಲ್ಲ ಸಂಕಷ್ಟದ ಕಾರಣದಿಂದಾಗಿ ನಾವು ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ದೂರ ಶಿಕ್ಷಣದ ಮೂಲಕ ಅಂದ್ರೆ ಆನ್ಲೈನ್ ಕ್ಲಾಸ್ಗಳನ್ನಾದ್ರೂ ನಡೆಸ್ಬೋದು ಅಥವಾ ಖುದ್ದಾಗಿ ನಡೆಸ್ಬೋದು. ಅದನ್ನ ಯಾವ ರೀತಿ ನಡೆಸ್ತೀವಿ ಮತ್ತೆ ಯಾವಾಗ ನಡೆಸ್ತೀವಿ, ಯಾವ ಸಮಯದಲ್ಲಿ ನಡೆಸ್ತೀವಿ, ಎಲ್ಲ ವಿಷಯಗಳನ್ನ ನಿಮಗೆ ಸದ್ಯದಲ್ಲಿ ತಿಳಿಸ್ತೀವಿ. ಆದ್ರೆ ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ಅದು ಆನ್ಲೈನ್ ಅಲ್ಲಿ ನಡೀಲಿ ಅಥವಾ ಖುದ್ದಾಗಿ ನಡೀಲಿ, ತಮ್ಮ ಹಾಜರಾತಿಯನ್ನ ಅತಿ ಅಗತ್ಯವಾಗಿ ಅದಕ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಅದೊಂದು ಅತ್ಯಂತ ಪ್ರಮುಖವಾದಂತಹ ಶೈಕ್ಷಣಿಕ ಚಟುವಟಿಕೆ. ಕಾಂಟ್ಯಾಕ್ಟ್ ಕ್ಲಾಸ್ ನಲ್ಲಿ ಸಾಮಾನ್ಯವಾಗಿ 7 ದಿನಗಳ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಎಲ್ಲ ನಿಮ್ಮ ಥಿಯರಿ ಪೇಪರ್ಸ್ ಬಗ್ಗೆ ಸರಿಯಾದಂತ ಮಾಹಿತಿಯನ್ನ ವಿಷಯ ತಜ್ಞರು ನೀಡ್ತಾರೆ. ಮಾತ್ರ ಅಲ್ಲ, ಈ ಎಲ್ಲ ಪರಿಕಲ್ಪನೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂತ ಒಂದು ಸಂವಾದವನ್ನ ನಿಮ್ ಜೊತೆಗೆ ವಿಷಯ ತಜ್ಞರು ನಡೆಸ್ತಾರೆ. ಪ್ರತಿ ಸೆಷನ್ 1.5 ಗಂಟೆಗಳ ಕಾಲ ಇರುತ್ತೆ. ಹಾಗಾಗಿ ಇಡೀ ದಿನದಲ್ಲಿ ನಿಮಗೆ 4 ಸೆಷನ್ಗಳು ಈ ಸಂದರ್ಭದಲ್ಲಿ ಇರುತ್ತೆ. ಈ ಕಾಂಟ್ಯಾಕ್ಟ್ ಕ್ಲಾಸ್ಗಳ ಕೊನೆಯಲ್ಲಿ ಒಂದು ಕಿರು ಪರೀಕ್ಷೆಯನ್ನ ನಡೆಸ್ತೀವಿ. ಈ ಕಿರು ಪರೀಕ್ಷೆಯಲ್ಲಿ 20 ಮಾರ್ಕ್ಸ್ಗಳ ಈ ಕಿರು ಪರೀಕ್ಷೆಯಲ್ಲಿ 15 ಮಾರ್ಕ್ಸ್ಗಳು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಿದ್ರೆ 5 ಮಾರ್ಕ್ಸ್ಗಳು ನಿಮಗೆ ಎಸ್ಸೆ ಟೈಪ್ ನ ಒಂದು ಕ್ವಶನ್ಗೆ ಇರುತ್ತೆ. ಹಾಗಾಗಿ 20 ಮಾರ್ಕ್ಸ್ಗಳ ಒಂದು ಕಿರು ಪರೀಕ್ಷೆಯನ್ನ ಕೂಡ ಈ ಕಾಂಟ್ಯಾಕ್ಟ್ ಕ್ಲಾಸ್ ನ ಕೊನೆಯಲ್ಲಿ ನೀವು ಅಟೆಂಡ್ ಮಾಡ್ಲಿಕ್ಕಿದ್ದೀರಿ. ಅಲ್ಲಿಗೆ ಕಾಂಟ್ಯಾಕ್ಟ್ ಕ್ಲಾಸ್ ನ ಹಾಜರಾತಿ ಕೇವಲ ಹಾಜರಾತಿಯಿಂದ ಮಾತ್ರ ಮುಖ್ಯ ಅಲ್ಲ, ಅಲ್ಲಿ ನಿಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್, ಸರಿಯಾದಂತ ವಿಷಯದಲ್ಲಿ ಭಾಗವಹಿಸುವಿಕೆ ನಿಮಗಿದ್ದಾಗ ಒಳ್ಳೆಯ ಅಂಕಗಳು ನಿಮ್ಮ ಕಿರು ಪರೀಕ್ಷೆಯಲ್ಲೂ ನೀವು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡುವಂತದ್ದು ಕಂಪಲ್ಸರಿ 2 ಕಾರಣದಿಂದ ಅಂತ ಹೇಳಿದೆ. ಅದಲ್ಲದೆ ಕಾಂಟ್ಯಾಕ್ಟ್ ಕ್ಲಾಸ್ ನ ಸಂದರ್ಭದಲ್ಲಿ ನಿಮಗೆ ಇಡೀ ಕೋರ್ಸ್ ಕುರಿತಾಗಿ ಆಗ್ಲಿ ಅಥವಾ ನಿಮ್ಮ ಸ್ಟಡಿ ಮೆಟೀರಿಯಲ್ ಕುರಿತಾಗಿ ಆಗ್ಲಿ ಅಥವಾ ಎಕ್ಸಾಮಿನೇಷನ್ ಅಸೈನ್ಮೆಂಟ್ ಗಳ ಕುರಿತಾಗಿ ಏನೇ ಡೌಟ್ ಗಳಿದ್ರು ಕೂಡ ನೀವು ಕೋಆರ್ಡಿನೇಟರ್ ಜೊತೆಗೆ ಸಂವಾದವನ್ನ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇದಲ್ಲದೇನೆ ಕಾಂಟ್ಯಾಕ್ಟ್ ಕ್ಲಾಸ್ ಟೈಮ್ ಅಲ್ಲಿ ನಿಮಗೆ ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ನಿಮಗೆ ಸಿಕ್ಕಿಲ್ಲ ಅಂತ ಆದ್ರೆ ಅದನ್ನ ಕೂಡ ನೀವು ಪಡೆಯೋದಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಾತ್ರ ಅಲ್ಲ, ಸದ್ಯದಲ್ಲೇ ನಿಮಗೆ ಕೆಲವು ಈ ಬುಕ್ ರೆಫರೆನ್ಸ್ಗಳು, ಈ ಮೆಟೀರಿಯಲ್ಗಳು, ರೆಫರೆನ್ಸ್ ಬುಕ್ ಲಿಸ್ಟ್ಗಳು, ಇವುಗಳನ್ನೆಲ್ಲ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಮತ್ತೆ ಇಮೇಲ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಅವುಗಳನ್ನೆಲ್ಲ ಗಮನಿಸ್ತಾ ಇರಿ. ಅದಲ್ಲದೆ ಕನ್ನಡ ಟ್ರಾನ್ಸ್ಲೇಷನ್ ನಮ್ಮ ಸ್ಟಡಿ ಮೆಟೀರಿಯಲ್ ಈಗಾಗಲೇ ನಾವು ಕೈಗೊಂಡಿದ್ದೇವೆ. ಈ ಲಾಕ್ ಡೌನ್ ನ ಅವಧಿ ಮುಗಿದ ಮೇಲೆ ಖಂಡಿತವಾಗಿ ಯಾರಿಗೆಲ್ಲ ಕನ್ನಡ ಮೆಟೀರಿಯಲ್ ಬೇಕೋ ಅದನ್ನ ನೀವು ಪಡೀಬಹುದು. ಈಗಾಗಲೇ ನೀವು ಇಂಗ್ಲಿಷ್ ಮೆಟೀರಿಯಲ್ ಅನ್ನ ಹೊಂದಿದ್ದೀರಿ, ಅದ್ರ ಜೊತೆಗೆ ಕನ್ನಡ ಮೆಟೀರಿಯಲ್ ಅನ್ನ ಇಟ್ಕೊಳ್ತೀರಿ ಅಂತಾದ್ರೆ ಅದಕ್ಕಿರುವಂತ ಅತ್ಯಂತ ಕನಿಷ್ಠ ಶುಲ್ಕವನ್ನ ನೀವು ನೀಡಿ ಆ ಕನ್ನಡ ಮೆಟೀರಿಯಲ್ ಅನ್ನ ನೀವು ಪಡಿಬಹುದು. ಇಲ್ಲ ನಿಮಗೆ ಇಂಗ್ಲಿಷ್ ಮೆಟೀರಿಯಲ್ ಬೇಡವೇ ಬೇಡ, ಬರೀ ಕನ್ನಡ ಬೇಕಾದ್ದು ಅಂತ ಆದ್ರೆ ಇಂಗ್ಲಿಷ್ ಪುಸ್ತಕಗಳನ್ನ ಯಥಾವತ್ತಾಗಿ ನೀವು ವಾಪಸ್ ಮಾಡಿದ್ರೆ ನಾವು ನಿಮ್ಗೆ ಕನ್ನಡ ಪುಸ್ತಕಗಳನ್ನ ಕಳಿಸ್ಕೊಡ್ತೇವೆ. ಆದ್ರೆ ನಮ್ಮ ಸಲಹೆ ಏನಂದ್ರೆ ನೀವು ಇಂಗ್ಲಿಷ್ ಪುಸ್ತಕವನ್ನು ಇಟ್ಕೊಳ್ಳಿ. ಯಾಕಂದ್ರೆ ನೀವು ಈಗಾಗಲೇ ನೋಡಿರುವ ಹಾಗೆ ನಿಮಗೆ ಕೊಟ್ಟಿರುವಂತಹ ಸ್ಟಡಿ ಮೆಟೀರಿಯಲ್ ಸರಳವಾಗಿದೆ ಮತ್ತೆ ಸುಲಭವಾಗಿದೆ. ಅದನ್ನ ಮತ್ತೆ ಕನ್ನಡವನ್ನ ಜೊತೆಗೆ ಇಟ್ಕೊಂಡಾಗ ನಿಮ್ಮ ಕಲಿಕೆಗೆ ಮತ್ತೆ ಓದಿಗೆ ಅದು ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸಲಹೆಯನ್ನು ನೀಡೋದಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಅತಿ ಅಗತ್ಯದ ಶೈಕ್ಷಣಿಕ ಚಟುವಟಿಕೆಗಳು. ಇದರ ಜೊತೆಗೆ ನಾವು ಕೆಲವು ಕಾರ್ಯಾಗಾರಗಳನ್ನ ನಡೆಸುವಂತಹ ಯೋಜನೆಯನ್ನ ಕೂಡ ಹಾಕೊಂಡಿದ್ದೇವೆ. ಈ ಕಾರ್ಯಾಗಾರಗಳು ನಿಮ್ಮ ಅಟೆಂಡೆನ್ಸ್ ಕಂಪಲ್ಸರಿ ಅಂತ ನಾನು ಹೇಳಲ್ಲ, ಆದ್ರೆ ಈ ಕಾರ್ಯಾಗಾರಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಇದ್ದಾಗ ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹಾಗೆ ನಿಮ್ಮ ಕೌಶಲ್ಯವನ್ನ ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ಳೋದಿಕ್ಕೆ ಖಂಡಿತ ಸಹಾಯ ಆಗುತ್ತೆ. ನಾವು ಕೆಲವು ವರ್ಕ್ಶಾಪ್ ಗಳನ್ನ, ಕಾರ್ಯಾಗಾರಗಳನ್ನ ಈ ಶೈಕ್ಷಣಿಕ ವರ್ಷದಲ್ಲಿ
ಕೆಲವು ವೀಕೆಂಡ್ಗಳಲ್ಲಿ ನಡೆಸುವಂತ ಯೋಜನೆಯನ್ನ ಹಾಕೊಂಡಿದೀವಿ. ಮುಖ್ಯವಾಗಿ ಕೌಟುಂಬಿಕ ಆಪ್ತ ಸಮಾಲೋಚನೆ, ಫ್ಯಾಮಿಲಿ ಕೌನ್ಸಿಲಿಂಗ್, ಚೈಲ್ಡ್ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್, ಮಕ್ಕಳ ಆಪ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆಯ ಕೌಶಲ್ಯ, ತಂತ್ರ ಮತ್ತೆ ಬೇರೆ ಬೇರೆ ರೀತಿಯ ಅಪಗಮನಗಳ ಕುರಿತಾಗಿ, ಅಪ್ರೋಚಸ್ ಕುರಿತಾಗಿ ಕೆಲವು ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ಳುವಂತಹ ಯೋಜನೆ ಇದೆ. ಹಾಗೆ ಕಾರ್ಪೊರೇಟ್ ಕೌನ್ಸಿಲಿಂಗ್ ಕುರಿತಾಗಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವಂತಹ ಯೋಜನೆ ಇದೆ. ಹೆಚ್ಚಾಗಿ ಈ ಕಾರ್ಯಾಗಾರಗಳನ್ನ ನಾವು ವೀಕೆಂಡ್ಗಳಲ್ಲಿ, ವಾರದ ಕೊನೆಯಲ್ಲಿ ಆಯೋಜಿಸ್ತೇವೆ. ಯಾವ ಸ್ಥಳದಲ್ಲಿ, ಯಾವ ರೀತಿಯಲ್ಲಿ, ಮತ್ತೆ ಯಾವ ದಿನಾಂಕಗಳಂದು, ಯಾವ ಸಮಯಕ್ಕೆ ಅನ್ನುವ ಎಲ್ಲ ಮಾಹಿತಿಗಳನ್ನ ಕಾಂಟ್ಯಾಕ್ಟ್ ಕ್ಲಾಸ್ ಆದ್ಮೇಲೆ ನಿಮಗೆ ಕಳಿಸ್ಕೊಡ್ತೇವೆ. ಟೈಮ್ ಟೇಬಲ್ ಅನ್ನ ಕಳಿಸ್ಕೊಡ್ತೇವೆ. ಒಟ್ಟಾರೆಯಾಗಿ ಈ ಒಂದು ಅಡಿಷನಲ್ ವರ್ಕ್ಶಾಪ್ಸ್ ನಿಮಗೆ ಹೆಚ್ಚು ಇನ್ಪುಟ್ ಅನ್ನ, ಹೆಚ್ಚು ಮಾಹಿತಿಯನ್ನ ಮತ್ತೆ ಹೆಚ್ಚು ಅನುಕೂಲವನ್ನ ಮಾಡಿಕೊಡೋದಕ್ಕಾಗಿ ನಡೆಸುವಂತ ಕಾರ್ಯಾಗಾರಗಳು. ಆದಷ್ಟು ಇಂತಹ ಕಾರ್ಯಾಗಾರಗಳ ಲಾಭವನ್ನ ಪಡೆಯೋದಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಕೆಲವು ಮುಖ್ಯ ವಿಷಯಗಳನ್ನ ನಿಮಗೆ ತಿಳಿಸೋದಿದ್ರೆ, ನಮ್ಮ ಹೆಚ್ಚಿನ ವ್ಯವಹಾರಗಳು ನಿಮ್ ಜೊತೆಗೆ ಇದು ದೂರ ಶಿಕ್ಷಣ ಆಗಿರುವುದರಿಂದ ಪೋಸ್ಟ್, ಇಮೇಲ್ ಅಥವಾ ವಾಟ್ಸಪ್ ಮೂಲಕ ನಡೆಯುತ್ತೆ. ಹಾಗಾಗಿ ಅಕಸ್ಮಾತ್ ಆಗಿ ನೀವು ನಿಮ್ಮ ಅಡ್ರೆಸ್ ಚೇಂಜ್ ಮಾಡಿದ್ರೆ ಅಥವಾ ಇಮೇಲ್ ಐಡಿಯನ್ನ ಚೇಂಜ್ ಮಾಡಿದ್ರೆ ಅಥವಾ ನಿಮ್ಮ ಫೋನ್ ನಂಬರ್ಗಳು, ಮೊಬೈಲ್ ನಂಬರ್ಗಳನ್ನ ಚೇಂಜ್ ಮಾಡಿದ್ರೆ ದಯವಿಟ್ಟು ತಕ್ಷಣವೇ ಅದನ್ನ ಇಮೇಲ್ ಮೂಲಕ ಅಥವಾ ಪತ್ರದ ಮುಖೇನ ನಮ್ಮ ಶಿವಮೊಗ್ಗದ ಆಫೀಸ್ಗೆ ತಿಳಿಸ್ಕೊಡಿ. ಯಾಕಂದ್ರೆ ನಾವು ಇಲ್ಲಿ ಈ ಡೇಟಾದಲ್ಲಿ ಅಗತ್ಯ ಬದಲಾವಣೆಯನ್ನ ಮಾಡಿಕೊಂಡು ನಿಮ್ಮ ಯಾವುದೇ ರೀತಿಯ ನಿಮ್ಮನ್ನ ನಾವು ಸಂಪರ್ಕ ಮಾಡುವಂತ ವಿಷಯಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಆಗ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೀವು ನಮ್ಮ ಆಫೀಸ್ನಲ್ಲಿ ಅಗತ್ಯ ಮಾಹಿತಿಯನ್ನ ಪಡೆಯೋದಿಕ್ಕೆ ಈ ಕೆಲವು ವ್ಯಕ್ತಿಗಳ ಫೋನ್ ನಂಬರ್ಗಳನ್ನ ಇಟ್ಕೊಳ್ಬಹುದು. ಅದು ಸುನಿಲ್ ಅವರು ನಮ್ಮ ಕಾಲೇಜಿನ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ನಲ್ಲಿ ಕಚೇರಿಯ ಮುಖ್ಯ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾರೆ. ಅವರ ಫೋನ್ ನಂಬರ್ 9482888483. ಇದರಲ್ಲಿ ಕಾಲೇಜಿನ ಅಧೀಕ್ಷಕರು ಸಿಗ್ತಾರೆ. ಹಾಗೆ ನಮ್ಮ ಅಕೌಂಟೆಂಟ್ ಅವರು ಮೇಡಮ್ ಜ್ಯೋತಿ ಅವರು 9448288489 ಫೋನ್ ನಂಬರ್ ಅಲ್ಲಿ ಸಿಗ್ತಾರೆ. ಹಾಗೆ ಮಾನಸ ಎಜುಕೇಶನ್ ಫೌಂಡೇಶನ್ ಆಫೀಸ್ ಅಲ್ಲಿ ನಿಮ್ಮ ಎಲ್ಲ ಡೇಟಾಗಳನ್ನ ರಿಜಿಸ್ಟರ್ ಮಾಡ್ತಾ ಇರುವಂತವ್ರು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ಪಡಿಬೇಕಾದಾಗ ನೀವು ಸಂಪರ್ಕಿಸಬಹುದಾದವರು ಮೇಡಮ್ ಪುಷ್ಪಾ ಅವರು ಕೂಡ 9448288489 ಫೋನ್ ನಂಬರ್ ಅಲ್ಲಿ ಸಿಗ್ತಾರೆ. ಇನ್ನು ನಾನು ಈ ಕಾರ್ಯಕ್ರಮದ ಮುಖ್ಯ ಕೋಆರ್ಡಿನೇಟರ್ ಆಗಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಸಂಧ್ಯಾ ಕಾವೇರಿ. ನಾನು 9480034495 ಈ ಫೋನ್ ನಂಬರ್ ಅಲ್ಲಿ ಸಿಗ್ತೇನೆ. ಹಾಗೆ ನಿಮಗೆ ಲೈಬ್ರರಿ ಕುರಿತಾಗಿ ಏನಾದ್ರೂ ಮಾಹಿತಿ ಬೇಕಾದಲ್ಲಿ ನೀವು ಗಣೇಶ್ ಅವರನ್ನ ಸಂಪರ್ಕ ಮಾಡಬಹುದು. ಗಣೇಶ್ ಅವರು 7899862411 ಅಲ್ಲಿ ಲಭ್ಯ ಇರ್ತಾರೆ. ನೀವು ಫೋನ್ ಮಾಡಬಹುದಾದ ಸಮಯ 10 ಗಂಟೆಯಿಂದ 5:30ವರೆಗೂ ಕೂಡ ಮಾಡಬಹುದು. ಅಕಸ್ಮಾತ್ ಫೋನ್ ನಲ್ಲಿ ಸಿಗ್ಲಿಲ್ಲ ಅಂತಾದ್ರೆ ನೀವು ಮೆಸೇಜ್ ಮಾಡಿ ಅಥವಾ meFFMH@gmail.com ಗೆ ನೀವು ಇಮೇಲ್ ಮಾಡಬಹುದು. ನೀವು ಇಮೇಲ್ ಮಾಡಿದ 24 ಗಂಟೆ ಒಳಗೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಇದಲ್ಲದೆ ನಿಮಗೆ ಗೊತ್ತಿರುವ ಹಾಗೆ ಮಂಗಳೂರು, ಮೈಸೂರು, ಸೋಲಾಪುರ ಮತ್ತೆ ಬೆಂಗಳೂರಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮಗಳಿಗೆ ಸಂಯೋಜನೆಯನ್ನ ನೀಡ್ತಾ ಇರುವಂತ ಮುಖ್ಯಸ್ಥರನ್ನ ನೀವು ತಿಳ್ಕೊಂಡಿರ್ತೀರಿ. ಮಂಗಳೂರಲ್ಲಿ ಅಂತಾದ್ರೆ ಡಾಕ್ಟರ್ ಶ್ವೇತಾ ಅವರು ಅನಿರ್ವೇದ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ಅವರು ನಿಮಗೆ ಬೇಕಾದ ಸಹಾಯವನ್ನ ಮತ್ತೆ ಮಾಹಿತಿಯನ್ನ ನೀಡುತ್ತಾರೆ. ಮೈಸೂರಲ್ಲಿ ಅಂತಾದ್ರೆ ಮಹಾರಾಜ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಲ್ಯಾನ್ಸಿ ಡಿಸೋಜಾ ಅವರು ನಿಮಗೆ ಅಗತ್ಯ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಇನ್ನು ಸೋಲಾಪುರಲ್ಲಾದ್ರೆ ಮೇಡಮ್ ರೇಖಾ ಅವರು ನಿಮಗೆ ಅಗತ್ಯ ಮಾಹಿತಿಗಳನ್ನ ನೀಡುತ್ತಾರೆ. ಭಾರತೀಯ ವಿದ್ಯಾಭವನ ಬ್ಯಾಂಗ್ಳೂರ್ ನಮಗೆ ಸಹಾಯ ಮಾಡ್ತಾ ಇರುವಂತವ್ರು ಅಲ್ಲಿಯ ಮುಖ್ಯ ನಿರ್ವಹಣಾಧಿಕಾರಿಗಳಾಗಿರುವಂತ ಶ್ರೀಯುತ ಸುರೇಶ್ ಸರ್ ಅವರು ಕೂಡ ನಿಮಗೆ ಅಗತ್ಯ ಮಾಹಿತಿಗಳನ್ನ ನೀಡ್ತಾ ಇರ್ತಾರೆ. ಏನೇ ಇದ್ರೂ ಕೂಡ ಶಿವಮೊಗ್ಗಕ್ಕೆ ಕೂಡ ನೀವು ಯಾವುದೇ ಸಂದರ್ಭದಲ್ಲಿ ಸಂಪರ್ಕವನ್ನ ಮಾಡಿದ್ರೆ ಕಚೇರಿಯಿಂದಾಗ್ಲಿ ಅಥವಾ ನೀವು ನನ್ ಮೂಲಕ ಅಂದ್ರೆ ಕೋಆರ್ಡಿನೇಟರ್ ಮೂಲಕ ಅಗತ್ಯ ಮಾಹಿತಿಗಳನ್ನ ಪಡಿಬಹುದು. ಇನ್ನು ಕೆಲವು ವಿಷಯಗಳು ನಿಮ್ಮ ಪ್ರಾಕ್ಟಿಕಲ್ಸ್ ಬಗ್ಗೆ ನಾನು ಈಗಾಗಲೇ ಹೇಳಿರುವ ಹಾಗೆ ಪ್ರಾಕ್ಟಿಕಲ್ ಟ್ರೈನಿಂಗ್, ಪ್ರಾಯೋಗಿಕ ಕಲಿಕೆ ಈ ಆಪ್ತ ಸಮಾಲೋಚನೆಯ ಶಿಕ್ಷಣದ ಒಂದು ಮುಖ್ಯವಾದಂತಹ ಭಾಗ. ಯಾಕಂದ್ರೆ ಆಪ್ತ ಸಮಾಲೋಚನೆ ಸಂಪೂರ್ಣವಾಗಿ ನಿಮ್ಮ ಕೌಶಲ್ಯ ಮತ್ತು ತಂತ್ರಗಳ ಮೇಲೆ ಅವಲಂಬಿತವಾಗಿರುವಂತಹ ಒಂದು ವೃತ್ತಿ. ಆಪ್ತ ಸಮಾಲೋಚನೆಯ ಕಲಿಬೇಕು ಅಂತಾದ್ರೆ ಪ್ರಾಯೋಗಿಕವಾದಂತಹ ಕಲಿಕೆ ಅತಿ ಮುಖ್ಯ ಆಗಿರುತ್ತೆ. ಹಾಗಾಗಿ ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು, ಆಪ್ತ ಸಮಾಲೋಚನೆಯ ತಂತ್ರಗಳು ಇವುಗಳನ್ನ ಪ್ರಾಯೋಗಿಕವಾಗಿ ಅನುಭವವನ್ನ ಪಡೆಯೋರಿಕೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಮತ್ತೆ ಪ್ರಾಕ್ಟಿಕಲ್ ಕಲಿಕೆಗಳನ್ನ ಈ ಶೈಕ್ಷಣಿಕ
ಚಟುವಟಿಕೆಯಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ. ಹಾಗಾಗಿ ಈ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಅಲ್ಲಿ ನೀವು ವಿವಿಧ ರೀತಿಯ ಮಾನಸಿಕ ಸಮಸ್ಯೆಗೆ ಒಳಗಾದವರ ಕುರಿತು ಮಾಹಿತಿಯನ್ನ ಪಡಿತೀರಿ. ಅವರಿಗೆ ನೇರವಾಗಿ ಆಪ್ತ ಸಮಾಲೋಚನೆಯನ್ನ ಮಾಡಿ ಕೌಶಲ್ಯಗಳನ್ನ ಪ್ರಾಯೋಗಿಕವಾಗಿ ಕಲಿತೀರಿ. ಹಾಗೆ ಸಂಬಂಧಪಟ್ಟಂತ ಅಗತ್ಯ ಮಾಪಕಗಳನ್ನ ಬಳಸಿ ಅವರ ಮಾನಸಿಕ ಚಟುವಟಿಕೆಗಳ ಮಾಪನವನ್ನ ಮಾಡಿ ಅಧ್ಯಯನವನ್ನ ಮಾಡೋದಿಕ್ಕೆ ಅವಕಾಶ ಆಗುತ್ತೆ. ಇದಕ್ಕೆಲ್ಲ ನೀವು ಮುಖ್ಯವಾಗಿ ಮಾಡಬೇಕಾದ್ದು ಒಂದು ಸರಿಯಾದಂತ ಸೂಕ್ತ ಮಾನಸಿಕ ಆರೋಗ್ಯ ಕೇಂದ್ರ ಅಥವಾ ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಈ ತರಬೇತಿಯನ್ನ ಪಡೆಯಬೇಕು. ಆದ್ರೆ ನಾವು ನಿಮಗೆ ಸಲಹೆಯನ್ನ ಕೊಡುವಂಥದ್ದು ನೀವು ಮಾನಸಕ್ಕೆ ಬಂದು ಈ ತರಬೇತಿಯನ್ನ ಪಡೀರಿ ಅಂತ ಹೇಳಿ. ಸೊ ಇಂಥ ಒಂದು ತರಬೇತಿಯನ್ನು ನೀವು ಸೂಕ್ತ ಪರಿಣತ ತಜ್ಞರ ಕೈ ಕೆಳಗೆನೆ ನಡೆಸುವಂಥದ್ದು ಅತಿ ಅಗತ್ಯ ಇರುತ್ತೆ. ಅಂತ ಪರಿಣತರು ಸೈಕ್ಯಾಟ್ರಿಸ್ಟ್ ಅಥವಾ ಮನೋವೈದ್ಯರು ಅಥವಾ ಸೈಕಾಲಜಿಸ್ಟ್ ಅಂದ್ರೆ ಮನೋತಜ್ಞರೇ ಆಗಿರ್ಬೇಕು. ಅವರ ಮೂಲಕ ನೀವು ಈ ತರಬೇತಿಯನ್ನ ಪಡೆಯೋದಲ್ಲದೇನೆ ನೀವು ನಡೆಸಿದಂತಹ ಕಾರ್ಯಚಟುವಟಿಕೆಗಳಿಗೆ ಅವರ ಸಿಗ್ನೇಚರ್ ಸರ್ಟಿಫಿಕೇಟ್ ನಲ್ಲಿ ಪಡೆಯೋದು ಮುಖ್ಯ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಪ್ರಾಕ್ಟಿಕಲ್ಸ್ ಮಾಡಬೇಕು ಮತ್ತೆ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಏನು, ಇವುಗಳೆಲ್ಲವನ್ನ ಕೂಡ ನಾವು ಈಗಾಗಲೇ ವೆಬ್ಸೈಟ್ ನಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಮಾನಸ ಎಜುಕೇಶನಲ್ ಫೌಂಡೇಶನ್ .org ಅನ್ನುವಂತ ವೆಬ್ಸೈಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇನ್ಸ್ಟ್ರಕ್ಷನ್ ಮತ್ತೆ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಗಳನ್ನ ಈಗಾಗಲೇ ನಾವು ಹಾಕಿದೀವಿ. ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಕ್ಕೊಳ್ಳಿ. ಅವುಗಳನ್ನ ಈ ಎಲ್ಲ ಅಸೈನ್ಮೆಂಟ್ ಗಳು ಬರೆದಾದ್ಮೇಲೆ ಅದನ್ನ ಫೇಸ್ ಶೀಟ್ ಆಗಿ ನೀವು ಅಟ್ಯಾಚ್ ಮಾಡಬೇಕು. ನೀವು ಶಿವಮೊಗ್ಗಕ್ಕೆ ಬರೋದು ಅಂತಾದ್ರೆ ನಿಮ್ಮ ಪ್ರಾಕ್ಟಿಕಲ್ಸ್ಗೆ ನಿಮಗೆ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ನಾವೇ ದಿನಾಂಕವನ್ನ ನೀಡ್ತೀವಿ. ಆ ದಿನಾಂಕಗಳಲ್ಲಿ ಬಂದು ನೀವು ಪ್ರಾಕ್ಟಿಕಲ್ಸ್ ಅನ್ನ ಮಾಡಬಹುದು. ಶಿವಮೊಗ್ಗದಲ್ಲಿ ನಿಮ್ಮ ಪ್ರಾಕ್ಟಿಕಲ್ಸ್ ಅನ್ನ ಮಾಡೋದಕ್ಕೆ ಕನಿಷ್ಠ 3 ದಿನಗಳು ಬೇಕಾಗುತ್ತೆ. ಸೊ ಅಂತ ದಿನಾಂಕಗಳನ್ನ ಮತ್ತೆ ಬ್ಯಾಚ್ ಅನ್ನ ನಿಮ್ ಜೊತೆಗೆ ನಾವು ಕಾಂಟ್ಯಾಕ್ಟ್ ಕ್ಲಾಸ್ ಆದ್ಮೇಲೆ ನಿಮಗೆ ಚರ್ಚಿಸಿ ನಿಮಗೆ ಆ ದಿನಾಂಕಗಳನ್ನ ನೀಡ್ತೀವಿ. ಈ 3 ದಿನಗಳಲ್ಲಿ ನೀವು ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನ ನಡೆಸ್ತೀರಿ, ಮಾತ್ರ ಅಲ್ಲ ಅವುಗಳ ವರದಿಯನ್ನ ತಯಾರು ಮಾಡ್ಕೊಳ್ತೀರಿ. ಹಾಗಾಗಿ ಇದರ ಪೂರ್ವದಲ್ಲಿ ನೀವು ಅಗತ್ಯ ಇರುವಂತ ಎಲ್ಲ ಇನ್ಸ್ಟ್ರಕ್ಷನ್ ವೆಬ್ಸೈಟ್ ಅಲ್ಲಿ ಹಾಕಿದೀವಿ, ಅದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ. ನೀವು ನಿಮ್ಮ ಊರಿನಲ್ಲೇ ಈ ಕೆಲಸಗಳನ್ನ ಮಾಡ್ಕೊಳ್ತೀರಿ ಅಂತಾದ್ರೆ ದಯವಿಟ್ಟು ಮಾನಸಕ್ಕೆ ಅದನ್ನ ತಿಳಿಸ್ಬೇಕು. ಮಾತ್ರ ಅಲ್ಲ ಮಾನಸದ ಅಗತ್ಯ ಅನುಮತಿಯನ್ನ ನೀವು ಪಡೆಯುವಂತದ್ದು ಮುಖ್ಯ. ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಎರಡನ್ನೂ ಕೂಡ ನೀವು ವರದಿಗಳನ್ನ ತಯಾರಿಸ್ತೀರಿ. ಥಿಯರಿ ಅಸೈನ್ಮೆಂಟ್ಗೆ ಈಗಾಗಲೇ ಹೇಳಿರುವ ಹಾಗೆ ನೀವು ಪ್ರಬಂಧಗಳನ್ನ ರಚಿಸ್ತೀರಿ. ಆ ಪ್ರಬಂಧಗಳು ಅಂದ್ರೆ ಉತ್ತರಗಳು ಪ್ರಶ್ನೆಗಳನ್ನ ವೆಬ್ಸೈಟ್ ಅಲ್ಲಿ ಹಾಕಿದೀವಿ. ಆ ಉತ್ತರಗಳನ್ನ ನಿಮ್ಮ ಸ್ಟಡಿ ಮೆಟೀರಿಯಲ್ ನ ರೆಫರ್ ಮಾಡಿ ತಯಾರು ಮಾಡ್ಕೊಳ್ಳಿ. ಈ ಎಲ್ಲ ಉತ್ತರಗಳನ್ನ ನೀವು ಒಟ್ಟಾರೆ ಒಂದು ಪುಸ್ತಕದ ರೂಪಕ್ಕೆ ತನ್ನಿ, ಅಂದ್ರೆ ಸ್ಪೈರಲ್ ಬೈಂಡ್ ಮಾಡ್ಕೊಳ್ಳಿ. ಹಾಗೆ ಪ್ರಾಕ್ಟಿಕಲ್ಸ್ ಆದ್ಮೇಲೆ ಅದರ ರಿಪೋರ್ಟ್ ಅನ್ನು ಕೂಡ ಸ್ಪೈರಲ್ ಬೈಂಡ್ ಮಾಡ್ಕೊಳ್ಳಿ. ಎರಡನ್ನು ಒಟ್ಟಿಗೆ ಸೇರಿಸಿ ಒಂದು ಪುಸ್ತಕ ಮಾಡಬಹುದು, ಅಥವಾ ಥಿಯರಿ ಅಸೈನ್ಮೆಂಟ್ ಬೇರೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಬೇರೆ ಅಂತ 2 ಪುಸ್ತಕಗಳನ್ನ ಮಾಡಬಹುದು. ಆದ್ರೆ ಈ ಎಲ್ಲ ಅಸೈನ್ಮೆಂಟ್ ಗಳನ್ನ ತಯಾರಿಸಿದ ಮೇಲೆ ಆಗಸ್ಟ್ 18ನೇ ತಾರೀಕಿನ ಒಳಗಾಗಿ ನೀವು ಅದನ್ನ ನಮ್ಮ ಕಚೇರಿಗೆ ಕಳಿಸ್ಕೊಡ್ಬೇಕು. ಕಚೇರಿಗೆ ಕಳಿಸ್ಕೊಡುವಾಗ ಎರಡನ್ನೂ ಜೊತೆಗೆ ಕಳಿಸ್ಕೊಡಿ. ಯಾಕಂದ್ರೆ ಎರಡನ್ನೂ ಜೊತೆಗೆ ನಾವು ಮೌಲ್ಯಮಾಪನಕ್ಕೆ ಕಳಿಸ್ತೀವಿ. 2 ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗಳನ್ನ ನೀವು ತಯಾರಿಸುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಫ್ರಂಟ್ ಶೀಟ್ ಫಾರ್ಮ್ಯಾಟ್ ಅನ್ನ ನಾವು ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಅದನ್ನ ಪ್ರಿಂಟ್ ತಗೊಂಡು ಅದನ್ನ ಅಟ್ಯಾಚ್ ಮಾಡೋದು ಮರಿಬೇಡಿ. ಥಿಯರಿ ಅಸೈನ್ಮೆಂಟ್ ಗೆ ಬೇರೆನೆ ಫಾರ್ಮ್ಯಾಟ್ ಇದೆ. ಅದರಲ್ಲಿ ನಿಮಗೆ ಥಿಯರಿ ಅಸೈನ್ಮೆಂಟ್ ಸರ್ಟಿಫಿಕೇಟ್ ಅನ್ನೋದನ್ನ ನೀವು ವೆಬ್ಸೈಟ್ ಅಲ್ಲಿ ನೋಡ್ತೀರಿ. ಅಲ್ಲಿ ನೀವು ನಿಮ್ಮ ಹೆಸರು ಮತ್ತೆ ನಿಮ್ಮ ಕೋರ್ಸ್ ಅನ್ನ ನೀವು ನೋಟ್ ಮಾಡಬೇಕು. ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದಿರುತ್ತೆ ಕಾಲಮ್, ಅದನ್ನ ನೀವು ಫಿಲ್ ಮಾಡೋದು ಬೇಡ, ಅದನ್ನ ನಾವು ಆಫೀಸ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಳ್ತೇವೆ. ಮತ್ತೆ ಮಾರ್ಕ್ಸ್ ಅಲಾಟ್ಮೆಂಟ್ ಗೆ ಒಂದು ಜಾಗ ಇರುತ್ತೆ, ಅದನ್ನ ಇವ್ಯಾಲ್ಯುಯೇಟರ್ ಎಂಟ್ರಿ ಮಾಡ್ತಾರೆ. ಅದ್ ಯಾವ್ದನ್ನು ನೀವು ಎಂಟ್ರಿ ಮಾಡಕ್ ಹೋಗ್ಬೇಡಿ. ಆದ್ರೆ ಈ ಫಾರ್ಮ್ಯಾಟ್ ಅನ್ನ ನೀವು ಒಂದು ಅಟ್ಯಾಚ್ ಮಾಡೋದು ಥಿಯರಿ ಅಸೈನ್ಮೆಂಟ್ ಗೆ ಫ್ರಂಟ್ ಶೀಟ್ ಆಗಿ ಬಹಳ ಮುಖ್ಯ. ಹಾಗೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗೆ ಕೂಡ ಇದೇ ರೀತಿಯ ಒಂದು ಫಾರ್ಮ್ಯಾಟ್ ಇದೆ. ನಿಮ್ಮ ಹೆಸರನ್ನ ಅದರಲ್ಲಿ ನಮೂದಿಸಿ, ನಿಮ್ಮ ಕೋರ್ಸ್ ಅನ್ನ ನಮೂದಿಸಿ, ಮಾರ್ಕ್ಸ್ ಅಲಾಟ್ಮೆಂಟ್ ಜಾಗವನ್ನ ಹಾಗೆ ಬಿಡಿ. ಅದನ್ನ ನಿಮ್ಮ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ನ ಫ್ರಂಟ್ ಶೀಟ್ ಆಗಿ ಅಟ್ಯಾಚ್ ಮಾಡಿ. ಹಾಗೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಇದೆ. ಅದರಲ್ಲಿ ಎಲ್ಲ ಅಗತ್ಯ ಮಾಹಿತಿಗಳನ್ನ ಎಂಟ್ರಿ ಮಾಡಿ, ಜೊತೆಗೆ ನೀವು ನಿಮ್ಮ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗೆ ಸೂಪರ್ವೈಸ್ ಮಾಡಿದ ನಿಮ್ಮ ಸೂಪರ್ವೈಸರ್, ಸೈಕಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಅವರ ಸಹಿ ಮತ್ತೆ ಸೀಲ್ ಅನ್ನ ಅಗತ್ಯವಾಗಿ ಪಡೆಯಬೇಕು. ಅದನ್ನ ನೀವು ಹಾಗಾಗಿ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗೆ ಹೋಗುವಾಗ್ಲೇನೆ ಆ ಫಾರ್ಮ್ಯಾಟ್ ಅನ್ನ ತಗೊಂಡು ಹೋಗಿ
ನಿಮ್ಮ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಮುಗಿಸ್ತಿದ್ದ ಹಾಗೇನೆ ಅವರ ಸೈನ್ ಅನ್ನ ತಗೊಳ್ಳಿ. ಹಾಗೆ ಆ ಶೀಟ್ ಅನ್ನ ಕೂಡ ಅಗತ್ಯವಾಗಿ ನೀವು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಗೆ ಅಟ್ಯಾಚ್ ಮಾಡಬೇಕು. ಹೀಗೆ ಎರಡು ಅಸೈನ್ಮೆಂಟ್ ಗಳನ್ನ ಒಟ್ಟು ಸೇರಿಸಿ ನೀವು ನಮ್ಮ ಕಚೇರಿಗೆ ಕಳಿಸ್ಕೊಡಿ. ಅದು ದಿನಾಂಕ 18 ಆಗಸ್ಟ್ ನ ಒಳಗಾಗಿ ಇವುಗಳನ್ನ ನೀವು ಕಳಿಸ್ಕೊಡ್ಬೇಕು. ಥಿಯರಿ ಅಸೈನ್ಮೆಂಟ್ ಬರೆಯುವಾಗ ಇನ್ನು ಸ್ವಲ್ಪ ನಿಮಗೆ ಮಾರ್ಗಸೂಚಿಗಳು ಹೀಗಿವೆ. ಒಂದನೇದಾಗಿ ಥಿಯರಿ ಅಸೈನ್ಮೆಂಟ್ ಗಳನ್ನ ಹ್ಯಾಂಡ್ ರಿಟನ್ ಫಾರ್ಮ್ಯಾಟ್ ಅಲ್ಲಿ ನೀವು ಬರೀಬೇಕು. ಯಾವುದೇ ಟೈಪ್ಡ್ ಕಾಪಿ ಬೇಡ. ಯಾಕಂದ್ರೆ ಟೈಪ್ ಮಾಡಿದ್ದು ಅಂತ ಆದ್ರೆ ಡೌನ್ಲೋಡ್ ಮಾಡ್ಕೊಂಡಿದ್ದೇನೋ ಅಂತ ನಿಮ್ಮ ಮೌಲ್ಯಮಾಪಕರಿಗೆ ಡೌಟ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಹ್ಯಾಂಡ್ ರಿಟನ್ ನಲ್ಲೇ ನೀವು ಕಳಿಸ್ಕೊಡಿ. ಮಾತ್ರ ಅಲ್ಲ, ನೀವು ನಿಮ್ಮ ಹ್ಯಾಂಡ್ ರಿಟನ್ ಫಾರ್ಮ್ಯಾಟ್ ಅಲ್ಲೇ ನೀವು ಬರೆದಾಗ ನಿಮಗೊಂದು ಟ್ರೈನಿಂಗ್ ಸಿಕ್ಕ ಹಾಗಾಗತ್ತೆ. ಯಾಕಂದ್ರೆ ಕೊನೆಗೆ ಎಕ್ಸಾಮ್ 3 ಗಂಟೆಗಳ ಕಾಲ ನೀವು ಎಕ್ಸಾಮ್ ಅನ್ನ ಬರೆಯೋದಿದೆ. ಹಾಗಾಗಿ ಅದಕ್ಕೊಂದು ಟ್ರೈನಿಂಗ್ ಸಿಕ್ಕ ಹಾಗಾಗತ್ತೆ. ದಯವಿಟ್ಟು ಹ್ಯಾಂಡ್ ರೈಟಿಂಗ್ ಅಲ್ಲೇ ನಿಮ್ಮ ಅಸೈನ್ಮೆಂಟ್ ಗಳನ್ನ ತಯಾರು ಮಾಡ್ಕೊಳ್ಳಿ. ಹೀಗೆ ತಯಾರು ಮಾಡಿದಂತ ಅಸೈನ್ಮೆಂಟ್ ಗಳಲ್ಲಿ ಒಂದು ಪ್ರಬಂಧ ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ 1000 ವರ್ಡ್ಸ್ ನಷ್ಟು ಇರ್ಬೋದು. ಸುಮಾರು 1000 ಶಬ್ದಗಳ ಒಂದು ಎಸ್ಸೆ ತಯಾರಾಗ್ಲಿ. ಆ ತಯಾರಾದಂತಹ ಎಸ್ಸೆಯಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಬೇಡ, ಬದಲಾಗಿ ನಿಮ್ಮ ಸ್ಟಡಿ ಮೆಟೀರಿಯಲ್ ರೆಫರ್ ಮಾಡ್ಕೊಂಡು ಬರೀರಿ. ಮಾತ್ರ ಅಲ್ಲ, ನಿಮ್ಮೆಲ್ಲ ಪ್ರತಿ ಪೇಪರ್ನ ಪ್ರಬಂಧಗಳು ತಯಾರಾದ್ಮೇಲೆ ಕೊನೆಯಲ್ಲಿ ಆಕರ ಗ್ರಂಥಗಳು ರೆಫರೆನ್ಸ್ ಅನ್ನ ನಮೂದಿ ಮಾಡಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಪೇಪರ್ ಕಟ್ಟಿಂಗ್ಗಳೋ ಅಥವಾ ಚಿತ್ರಗಳೋ ಇದ್ರೆ ನೀವು ಸೇರಿಸಬಹುದು. ಅದರಿಂದ ಹೆಚ್ಚು ನಿಮ್ಮ ಎಸ್ಸೆಗಳು ಆಕರ್ಷಕ ಆಗಿ ನಿಮಗೆ ಒಳ್ಳೆಯ ಅಂಕಗಳನ್ನ ಪಡೆಯೋದಿಕ್ಕೆ ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಅಸೈನ್ಮೆಂಟ್ ಗಳನ್ನ ಅತ್ಯಂತ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿ, ಸೋ ದಟ್ ನಿಮಗೆ ಒಳ್ಳೆಯ ಅಂಕಗಳು ಲಭ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಇಡೀ ಕೋರ್ಸ್ ಅನ್ನ ನೀವು ಹೆಚ್ಚು ಯಶಸ್ವಿಯಾಗಿ ಪೂರೈಸುವುದು ಸಾಧ್ಯ ಆಗುತ್ತೆ. ಅಸೈನ್ಮೆಂಟ್ ಗಳನ್ನ ಕಳಿಸ್ಕೊಡ್ಬೇಕಾದಂತ ವಿಳಾಸ ನೀವು ವೈಯಕ್ತಿಕವಾಗಿ ಆದ್ರೂ ತಲುಪಿಸಬಹುದು ಅಥವಾ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಕಳಿಸ್ಕೊಡಿ. ಕೋರ್ಸ್ ಕೋಆರ್ಡಿನೇಟರ್ MEFFMH, ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್, ವಿನೋದಿನಿ ಬಿಲ್ಡಿಂಗ್, ಪಾರ್ಕ್ ಎಕ್ಸ್ಟೆನ್ಷನ್, ದುರ್ಗಿಗುಡಿ, ಶಿವಮೊಗ್ಗ, ಈ ಅಡ್ರೆಸ್ಗೆ ಕಳಿಸ್ಕೊಡಿ. ಅಸೈನ್ಮೆಂಟ್ ಅನ್ನ ಕಳಿಸ್ಕೊಟ್ಟಾದ್ಮೇಲೆ ಒಂದು ವಾರದಲ್ಲಿ ಅದು ನಮಗೆ ತಲುಪಿದೆಯೋ ಇಲ್ಲೋ ಅನ್ನೋದನ್ನ ಫೋನ್ ಮಾಡಿ ಆಗ್ಲಿ ಅಥವಾ ಇಮೇಲ್ ಮೂಲಕ ಆಗ್ಲಿ ದಯವಿಟ್ಟು ಚೆಕ್ ಮಾಡಿ. ಮಾತ್ರ ಅಲ್ಲ, ಅಸೈನ್ಮೆಂಟ್ ಅನ್ನ ಕಳಿಸಿದ್ಮೇಲೆ ನಿಮಗೆ ಅದನ್ನ ನಾವು ವಾಪಸ್ ಕೊಡೋದು ನಿಮ್ಮ ಎಲ್ಲ ಪರೀಕ್ಷೆಗಳು ಮುಗಿದ್ಮೇಲೆ. ಹಾಗಾಗಿ ನಿಮಗೆ ಪರೀಕ್ಷೆಗೆ ತಯಾರಿಗಾಗಿ ನಿಮಗೂ ಒಂದು ಕಾಪಿ ಬೇಕು ಅಂತಾದ್ರೆ ನೀವು ಕಾಪಿ ಮಾಡಿ ಇಟ್ಕೊಂಡೇ ನಮಗೆ ಒರಿಜಿನಲ್ ಅನ್ನ ಕಳಿಸ್ಕೊಡಿ. ಈ ಎಲ್ಲ ಅಸೈನ್ಮೆಂಟ್ ಗಳನ್ನ ಮೌಲ್ಯಮಾಪನಕ್ಕಾಗಿ ನಾವು ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇದಕ್ಕಾಗಿ ಇರುವಂತಹ ಮೌಲ್ಯಮಾಪಕರಿಗೆ ಕಳಿಸ್ಕೊಡ್ತೀವಿ. ಈ ಅಸೈನ್ಮೆಂಟ್ ಗಳಿಗೆ ಮಾರ್ಕ್ಸ್ ಕೊಡೋದ್ರಲ್ಲಿ ಮಾನಸದ ಯಾವುದೇ ರೀತಿಯ ಒಂದು ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಅದನ್ನ ಸಂಪೂರ್ಣ ಜವಾಬ್ದಾರಿ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಆಗಿರುತ್ತೆ. ಪ್ರತಿ ಥಿಯರಿ ಅಸೈನ್ಮೆಂಟ್ ಗೆ ಒಂದೇ ರೀತಿಯ ಅಂಕಗಳು ಅಲಾಟ್ ಆಗಿದೆ. ಗರಿಷ್ಠ ಅಂಕಗಳು ಒಂದೇ ರೀತಿಯಾಗಿರುತ್ತೆ. 18ನೇ ತಾರೀಕು ಆಗಸ್ಟ್ ನ ಒಳಗಾಗಿ ಅಸೈನ್ಮೆಂಟ್ ಗಳನ್ನ ಕಳಿಸ್ಕೊಡಿ ಅಂತ ಮತ್ತೆ ಹೇಳ್ತಾ, ಈ ದಿನಾಂಕದ ನಂತರದಲ್ಲಿ ಕಳಿಸ್ಕೊಡುವಂತ ಅಸೈನ್ಮೆಂಟ್ ಗಳು ಮಾರ್ಕ್ಸ್ ಡಿಡಕ್ಷನ್ ಗೆ ಕಾರಣ ಆಗುತ್ತೆ. ಮಾರ್ಕ್ಸ್ ಗಳನ್ನ ಕಳೀತಾರೆ. ಹಾಗಾಗಿ ದಯವಿಟ್ಟು ಅದರ ಒಳಗೆ ಅಸೈನ್ಮೆಂಟ್ ಗಳನ್ನ ಕಳಿಸ್ಕೊಡಿ. ಅಸೈನ್ಮೆಂಟ್ ಗಳನ್ನ ಕಳಿಸ್ಕೊಡೋ ಮೊದ್ಲೇ ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವಂತ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಅನ್ನ ವೆಬ್ಸೈಟ್ ಇಂದ ಪಡ್ಕೊಂಡು ಅಟ್ಯಾಚ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇನ್ನು ಕೆಲವು ವಿಷಯಗಳು ಎಕ್ಸಾಮ್ ಕುರಿತಾಗಿ. ಈಗಾಗಲೇ ತಿಳಿಸಿರೋ ಹಾಗೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳ ಕೊನೆಯಲ್ಲಿ ನಿಮ್ಮ ಪರೀಕ್ಷೆಗಳು ನಡೀಲಿಕ್ಕಿವೆ. ಥಿಯರಿ ಹಾಗೆ ಪ್ರಾಕ್ಟಿಕಲ್ ಎರಡೂ ಪರೀಕ್ಷೆಗಳು ನಡೆಯುತ್ತೆ. ಈ ಪರೀಕ್ಷೆಗಳ ಪೂರ್ವದಲ್ಲಿ ಸೆಪ್ಟೆಂಬರ್ ಕೊನೆಗೆ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಒಂದು ವೀಕೆಂಡ್ ಅರ್ಧ ದಿನಗಳ ಕಾಲ ನಿಮಗೆ ಪರೀಕ್ಷೆಯ ಕುರಿತಾಗಿ ಒಂದು ಓರಿಯಂಟೇಶನ್ ಕ್ಲಾಸ್ ಇರುತ್ತೆ. ಇದಕ್ಕೇನು ರಿಜಿಸ್ಟ್ರೇಷನ್ ಫೀಸ್ ಇರುವುದಿಲ್ಲ. ಈ ಓರಿಯಂಟೇಶನ್ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪರ್ಟ್ಸ್ ಬಂದು ಎಕ್ಸಾಮಿನೇಷನ್ ಅಂದ್ರೆ ಏನು, ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿಯಲ್ಲಿ ನೀವು ಬರೆದ್ರೆ ಅನುಕೂಲ ಆಗುತ್ತೆ, ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಏನೇನು ರೀತಿಯಲ್ಲಿ ಪ್ರಶ್ನೆಗಳಿರತ್ತೆ, ಅದರ ಒಂದು ಸ್ವರೂಪ ಏನು, ಪ್ರಾಯೋಗಿಕ ಪರೀಕ್ಷೆಗಳಿಗೆ ಅಗತ್ಯವಾಗಿರುವಂತ ಕೆಲವು ಚಟುವಟಿಕೆಗಳ ಕುರಿತಾಗಿ ಮತ್ತೆ ಪುನಃ ರಿವಿಷನ್, ಇವುಗಳನ್ನ ಅರ್ಧ ದಿನಗಳ ಕಾಲ ನಡೆಸ್ತೇವೆ. ಬ್ಯಾಂಗ್ಳೂರ್ ಮತ್ತೆ ಶಿವಮೊಗ್ಗದಲ್ಲಿ ಈ ಒಂದು ಓರಿಯಂಟೇಶನ್ ಕಾರ್ಯಕ್ರಮ ನಡೆಯುತ್ತೆ. ಈ ಓರಿಯಂಟೇಶನ್ ಕಾರ್ಯಕ್ರಮದ ದಿನಾಂಕವನ್ನು ನಿಮಗೆ ವಾಟ್ಸಪ್ ಮೂಲಕ ಅಥವಾ ಇಮೇಲ್ ಮೂಲಕ ನಾವು ತಿಳಿಸ್ಕೊಡ್ತೇವೆ. ಅದು ಒಂದು ನಿಮಗೆ ಪರೀಕ್ಷೆ ಕುರಿತಾಗಿ ಪೂರ್ವಭಾವಿ ತಯಾರಿಗೆ ಅನುಕೂಲ ಮಾಡುವಂತ ಕ್ಲಾಸ್. ಕೊನೆಗೆ ಪರೀಕ್ಷೆಗಳು, ಥಿಯರಿ ಪರೀಕ್ಷೆಗಳನ್ನ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳು ಈಗಾಗಲೇ ನೀವು ಸಿಲೆಕ್ಟ್ ಮಾಡಿದಿರಿ ಅಪ್ಲಿಕೇಶನ್ ಅಲ್ಲಿ, ನೀವು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀತೀರಿ ಅಂತ ಆ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸ್ತೇವೆ. 4 ಥಿಯರಿ ಪೇಪರ್ಸ್ ಗೆ ಎಕ್ಸಾಮಿನೇಷನ್ ನಡೆಯುತ್ತೆ.
ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಮತ್ತು ಸೋಲಾಪುರಲ್ಲಿ ಈ ಥಿಯರಿ ಎಕ್ಸಾಮಿನೇಷನ್ ನಡೆಯುತ್ತೆ. 3 ಗಂಟೆಗಳ ಕಾಲದ ಈ ಥಿಯರಿ ಪರೀಕ್ಷೆಗಳು 80 ಗರಿಷ್ಠ ಅಂಕಗಳಿಗಾಗಿ ಪರ್ ಪೇಪರ್ ಈ ಎಕ್ಸಾಮಿನೇಷನ್ಗಳು ನಡೆಯುತ್ತೆ. ಈ ಎಕ್ಸಾಮಿನೇಷನ್ ದಿನಾಂಕಗಳನ್ನ ಎಕ್ಸಾಮಿನೇಷನ್ ಬೋರ್ಡ್ ಅಂದ್ರೆ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅನೌನ್ಸ್ ಮಾಡುವಂಥದ್ದು. ಅದು ಅನೌನ್ಸ್ ಮಾಡಿದ ಕೂಡಲೇ ನಿಮಗೆ ಮಾಹಿತಿಯನ್ನ ನೀಡ್ತೇವೆ. ಸಾಮಾನ್ಯವಾಗಿ ಎಕ್ಸಾಮಿನೇಷನ್ 45 ದಿನಗಳ ಮೊದಲೇ ನಿಮಗೆ ಎಕ್ಸಾಮ್ ಡೇಟ್ ಅಥವಾ ಎಕ್ಸಾಮ್ ಟೈಮ್ ಟೇಬಲ್ ನಿಮಗೆ ತಲುಪುತ್ತೆ. ಹಾಗೆ ಈ ಎಕ್ಸಾಮಿನೇಷನ್ ನಲ್ಲಿ ನೀವು ಬರೆಯೋದಿಕ್ಕೆ ಅಗತ್ಯ ಇರುವಂತಹ ನಿಮ್ಮ ಹಾಲ್ ಟಿಕೆಟ್ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಎರಡೂ ಕೂಡ ನಿಮಗೆ ಅಗತ್ಯ ವಿಷಯ ಸೂಚನೆಯೊಂದಿಗೆ 1 ತಿಂಗಳ ಮೊದಲೇ ಎಕ್ಸಾಮಿನೇಷನ್ 1 ತಿಂಗಳನ್ನ ಮೊದಲೇ ಪೋಸ್ಟ್ ಮೂಲಕ ನಿಮಗೆ ತಲುಪಿಸ್ಕೊಡ್ತೇವೆ. ಕೊನೆಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಥಿಯರಿ ಆದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಆದ್ರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಶಿವಮೊಗ್ಗದಲ್ಲಿ ಮಾತ್ರ ನಡೀಲಿಕ್ಕಿದೆ. ಯಾಕಂದ್ರೆ ಅದಕ್ಕೆ ಅಗತ್ಯವಾದಂತಹ ಪರಿಕರಗಳು ಮತ್ತೆ ವ್ಯವಸ್ಥೆ ಶಿವಮೊಗ್ಗದಲ್ಲಿ ಮಾತ್ರ ಇರುವುದರಿಂದ ಎಲ್ಲಾ ಸೆಂಟರ್ನವರು 4 ಗಂಟೆಗಳ ಕಾಲದ ಎಕ್ಸಾಮಿನೇಷನ್ ಅನ್ನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅನ್ನ ಶಿವಮೊಗ್ಗದಲ್ಲೇ ಬರೀತೀರಿ. ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಬ್ಯಾಚ್ಗಳು ಮತ್ತೆ ಡೇಟ್ ಗಳನ್ನ ನಿಮಗೆ ಬೋರ್ಡ್ ಅಲಾಟ್ ಮಾಡುತ್ತೆ. ಅದೇ ಡೇಟ್ ಮತ್ತೆ ಬ್ಯಾಚ್ ಅಲ್ಲಿ ನೀವು ಬಂದು ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಿ. ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅನ್ನೋ ವಿಷಯವನ್ನ ಎಕ್ಸಾಮ್ ಓರಿಯೆಂಟೇಷನ್ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಕೊನೆಗೆ ಫಲಿತಾಂಶ, ರಿಸಲ್ಟ್ಸ್, ಎಕ್ಸಾಮಿನೇಷನ್ ಆಗಿ 1 ತಿಂಗಳ ಒಳಗೆ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಮತ್ತೆ ಪುನಃ ಇದರ ಸಂಪೂರ್ಣವಾದಂತಹ ಜವಾಬ್ದಾರಿ ಬೋರ್ಡ್ ಆಫ್ ಎಕ್ಸಾಮಿನೇಷನ್. ಹಾಗಾಗಿ ನಿಮಗೆ ಅಂಕಗಳನ್ನ ನೀಡೋದ್ರಲ್ಲಿ ಮಾನಸ ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶವನ್ನ ಮಾಡೋದಿಲ್ಲ. ಕೇವಲ ನಿಮ್ಮನ್ನ ಅಂಕ ಪಡೆಯೋದಿಕ್ಕೆ ಪ್ರೋತ್ಸಾಹಿಸಿದಷ್ಟೇ ಮತ್ತು ಅಗತ್ಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸ್ಕೊಡುವಂತದಷ್ಟೇ ಮಾನಸದ ಜವಾಬ್ದಾರಿ. ಇನ್ನು ಕೊನೆಯದಾಗಿ ನಾನು ಇಂಟರ್ನ್ಶಿಪ್ ಬಗ್ಗೆ ನಿಮಗೆ ಕೆಲವು ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಈ ಕೋರ್ಸ್ ಅನ್ನ ನಡೆಸ್ಕೊಂಡ ಮೇಲೆ ಅಂದ್ರೆ ನಿಮ್ಮ ಫಲಿತಾಂಶ ಬಂದ ಮೇಲೆ ನೀವು ಆಪ್ತ ಸಮಾಲೋಚಕರಾಗಿ ಮುಂದುವರಿಯುವಂತಹ ಒಂದು ಉದ್ದೇಶ ಹೊಂದಿದ್ದೀರಿ ಅಂತಾದ್ರೆ, ಅಥವಾ ಆಪ್ತ ಸಮಾಲೋಚನೆಯ ಇನ್ನಷ್ಟು ತರಬೇತಿಯನ್ನ ಪಡೆಯುವಂತ ಆಸಕ್ತಿ ನಿಮ್ಮಲ್ಲಿ ಇದೆ ಅಂತಾದ್ರೆ, ನಾವು ನಿಮಗೆ ಇಂಟರ್ನ್ಶಿಪ್ ಮಾಡ್ಕೊಳ್ಳಿ ಅನ್ನುವಂತ ಒಂದು ಸಲಹೆಯನ್ನ ನೀಡ್ತಾ ಇದ್ದೇವೆ. ಮಾನಸದಲ್ಲಿ ನೀವು ಇಂಟರ್ನ್ಶಿಪ್ ಮಾಡ್ಕೊಳ್ತೀರಿ ಅಂತಾದ್ರೆ 1 ತಿಂಗಳ ಕಾಲದ ಒಂದು ಇಂಟರ್ನ್ಶಿಪ್. ಈ ಇಂಟರ್ನ್ಶಿಪ್ ಅಲ್ಲಿ ನಿಮಗೆ ಹೆಚ್ಚು ಆಳವಾದಂತಹ ಅಧ್ಯಯನ ಹಾಗೆ ತರಬೇತಿಯನ್ನ ಪಡೆಯೋದಿಕ್ಕೆ, ನೇರವಾಗಿ ಪಡೆಯೋದಿಕ್ಕೆ ಅವಕಾಶ ಇರುತ್ತೆ. ಅಂತ ಒಂದು ಇಂಟರ್ನ್ಶಿಪ್ ಅನ್ನ ನೀವೆಲ್ಲ ಕೈಗೊಂಡು ಹೆಚ್ಚಿನ ಒಂದು ತರಬೇತಿಯನ್ನ ಪಡೀರಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಂಟರ್ನ್ಶಿಪ್ ಆದ್ಮೇಲೆ ನಿಮಗೆ ಅದಕ್ಕೆ ಸೆಪರೇಟ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದು ನೀವು ಮುಂದೆ ಆಪ್ತ ಸಮಾಲೋಚಕರಾಗಿ ಕೆಲಸ ಮಾಡೋದಿಕ್ಕೆ ಆ ಸರ್ಟಿಫಿಕೇಟ್ ಕೂಡ ಹೆಚ್ಚು ಅನುಕೂಲ ಮಾಡಿಕೊಡುತ್ತೆ. ಇವಿಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಅಲ್ಲಿಗೆ ಈ ಓರಿಯೆಂಟೇಷನ್ ಅಲ್ಲಿ ಇಡೀ ಶೈಕ್ಷಣಿಕ ಚಟುವಟಿಕೆಗಳನ್ನ ನಿಮ್ ಮುಂದಿಟ್ಟಿದ್ದೇನೆ. ಶೈಕ್ಷಣಿಕ ತರಗತಿಗಳೇನು, ಕಾಂಟ್ಯಾಕ್ಟ್ ಕ್ಲಾಸಸ್ ಏನು, ಹಾಗೆ ವರ್ಕ್ಶಾಪ್ಗಳು ಯಾವ ರೀತಿಯಲ್ಲಿ ನಡೆಯುತ್ತೆ, ಕೊನೆಗೆ ಪರೀಕ್ಷೆಗಳು ಯಾವ ರೀತಿಯಲ್ಲಿ ನಡೆಯುತ್ತೆ, ಮುಖ್ಯವಾಗಿ ಅಸೈನ್ಮೆಂಟ್ಗಳು ನೀವೇನೇನ್ ತಗೊಳ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಇಮೇಲ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಅಥವಾ ಫೋನ್ ಮೂಲಕ ಕೇಳ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ವಿಷಯಗಳನ್ನ ನೀವು ತಾಳ್ಮೆಯಿಂದ ಕೇಳಿಕೊಂಡಿರೋದಕ್ಕೆ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.